ಲಾಸ್ಟ್ ಎಪಿಸೋಡ್ ಅಲ್ಲಿ ನಾವು ರಘು ಹಲೂರ್ನ ಕರ್ಕೊಂಡ್ ಬಂದ್ಬಿಟ್ಟು ಅಮೆರಿಕನ್ ಕಾನ್ಸ್ಟಿಟ್ಯೂಷನ್, ಅದರ ಅಮೆಂಡ್ಮೆಂಟ್ಸ್, ಅದರ ಎವ್ಯಾಲ್ಯೂಷನ್, ಅದ್ರ ಬಗ್ಗೆ ಎಲ್ಲ ಮಾತಾಡಿದ್ವಿ. ಈ ಎಪಿಸೋಡ್ ಅಲ್ಲಿ ನಾವು ಅಮೆರಿಕನ್ ಎಲೆಕ್ಷನ್ಸ್ ಹೇಗ್ ನಡೆಯುತ್ತೆ, ದುಡ್ಡು ಹೆಂಗ್ ಬರುತ್ತೆ, ದುಡ್ಡು ಹೆಂಗ್ ಹಂಚ್ತಾರೆ, ಅಲ್ಲೂ ರಮ್ಮು ಬಿರಿಯಾನಿ ಕೊಟ್ಟು ಮತ ಹಾಕಿಸ್ತಾರ, ಇವಾಗಿನ 2020 ಎಲೆಕ್ಷನ್ಸ್ ಅಲ್ಲಿ ಏನೇನ್ ವಿಶೇಷ ಅನ್ನೋದನ್ನ ನಾವು ಇವತ್ತು ಚರ್ಚೆ ಮಾಡ್ತಾ ಇದೀವಿ. ಬಟ್ ಅದಕ್ಕಿಂತ ಮುಂಚೆ ರಘು ಅಮೆರಿಕದಲ್ಲಿ ಇದ್ದು ಕನ್ನಡದ ಬಾವುಟ ಮತ್ತು ಕನ್ನಡದ ದೀಪವನ್ನು ಹೇಗೆ ಹಚ್ತಾ ಇದ್ದಾರೆ ಅಂತ 2-3 ಸೆಂಟೆನ್ಸ್ ಅಲ್ಲಿ ರಪ ಅಂತ 2020 ಸ್ಪೀಡ್ ಅಲ್ಲಿ ಹೇಳಿ. ನಮಸ್ಕಾರ. 2020 ಸ್ಪೀಡ್ ಅಲ್ಲಿ ಹೇಳ್ಬೇಕಂದ್ರೆ ಬಹಳ ಕಷ್ಟ, ಆದ್ರೆ ಸಂಕ್ಷಿಪ್ತವಾಗಿ ಹೇಳ್ಬೇಕು ಅಂದ್ರೆ ಇಲ್ಲಿ ಕನ್ನಡದ ಚಟುವಟಿಕೆಗಳು ಬಹಳ ನಿರಂತರವಾಗಿ ನಡೀತಾನೆ ಇರುತ್ತೆ. ನೀವು ಕರ್ನಾಟಕದ ಹೊರಗೆ ಅತಿ ಹೆಚ್ಚು ಕನ್ನಡಿಗರು, ಉತ್ಸಾಹಿ ಕನ್ನಡಿಗರು ಇರೋದು ಎಲ್ಲಿ ಅಂತ ನೋಡಿದ್ರೆ ನಿಮಗೆ ಖಂಡಿತ ಸಿಗೋದು ಸ್ಯಾನ್ ಫ್ರಾನ್ಸಿಸ್ಕೋ ಬೇ ಏರಿಯಾ. ನಮ್ಮ ಕನ್ನಡ ಕೂಟನೇ ಆಗ್ಲಿ, ಅಥವಾ ಇಲ್ಲಿ 3 ಕನ್ನಡ ಕೂಟಗಳಿವೆ ಬೈದವೆ. ಕನ್ನಡ ಕೂಟಗಳೇ ಆಗ್ಲಿ, ಬೇರೆ ಬೇರೆ ನಾಟಕ ಸಂಸ್ಥೆಗಳು, ಬೇರೆ ಬೇರೆ ಮ್ಯೂಸಿಕ್ ಸ್ಕೂಲ್ಸ್, ಬೇರೆ ಬೇರೆ ಡ್ಯಾನ್ಸ್ ಸ್ಕೂಲ್ಸ್, ಇದು ನೋಡಿದ್ರೆ ಹ್ಯೂಜ್. ಬೆಂಗಳೂರು ಬಿಟ್ರೆ ನಿಮಗೆ ನಿಜವಾಗ್ಲೂ ಕನ್ನಡದ ಸೆಕೆಂಡ್ ತವರೂರು ಅಂದ್ರೆ ನಮ್ ಸ್ಯಾನ್ ಫ್ರಾನ್ಸಿಸ್ಕೋ ಬೇ ಏರಿಯಾ. ಅದರಲ್ಲಿ ನನ್ನ ಸೌಭಾಗ್ಯ ಏನು ಅಂದ್ರೆ ಇಲ್ಲಿ ಒಂದು ಬೆಂಗಳೂರು ವಾಯ್ಸ್ ಅಂತ ರೇಡಿಯೋ ಕಾರ್ಯಕ್ರಮ ನಡೆಸ್ತೀನಿ ಪ್ರತಿ ಶನಿವಾರ. ಕನ್ನಡದ ಸಾಧಕರನ್ನ ಬೇರೆ ಬೇರೆ ಕಡೆಯಿಂದ ಕರ್ಕೊಂಡು ಬಂದು ಬೇರೆ ಬೇರೆ ಕ್ಷೇತ್ರಗಳಿಂದ, ಡಿಫ್ರೆಂಟ್ ವಾಕ್ಸ್ ಆಫ್ ಲೈಫ್, ಕೆಲವು ಸೆಲೆಬ್ರಿಟೀಸು, ಯಶ್ ಇಂಥವ್ರಿಂದ ಶುರು ಮಾಡಿದ್ವಿ, ಆಲ್ ಫಿಲ್ಮ್ ಸ್ಟಾರ್ಸ್, ಮ್ಯೂಸಿಷಿಯನ್ಸ್, ಸಿಂಗರ್ಸ್, ಯು ನೇಮ್ ದೆಮ್, ವಿ ಹ್ಯಾವ್ ದೆಮ್ ಆನ್ ದ ಶೋ. ಪ್ರಾಬ್ಲಿ ಬಾಲವಣ್ಣ ಒಬ್ರು ನೋಟಬಲ್ ಎಕ್ಸೆಪ್ಷನ್ ಅನ್ಸುತ್ತೆ, ಇನ್ನು ಕರ್ಸಕ್ಕಾಗಿರಲ್ಲ. ಆಮೇಲೆ ಎಲೆಮರೆ ಕಾಯಿಗಳು ಅಂತ ಹೋದ್ವಾರ ವಿ ಹ್ಯಾಡ್ ಶಾಲಿನಿ ಸರಸ್ವತಿ. ಪ್ರಾಬ್ಲಿ ಯು ವುಂಟ್ ಹ್ಯಾವ್ ಹರ್ಡ್ ಆಫ್ ಹರ್ ನೇಮ್. ಕ್ವಾಡ್ ಆಂಪಿಟಿ, ಆದ್ರೆ ಬ್ಲೇಡ್ ರನ್ನರ್, ಇಂಡಿಯಾದ ಬ್ಲೇಡ್ ರನ್ನರ್ ಅಂತ ಪಾಪ್ಯುಲರ್ ಆಗಿರೋಳು. ಈ ತರ ಎಲೆಮರೆ ಕಾಯಿಗಳು ತುಂಬಾ ದೊಡ್ಡ ದೊಡ್ಡ ಸಾಧನೆ ಮಾಡಿರೋರು, ಹಂಬಲ್ ಬ್ಯಾಕ್ ಗ್ರೌಂಡ್ ಇಂದ ಬಂದು ಅಚೀವ್ ಮಾಡಿರೋರ್ನ ಇಂಟರ್ವ್ಯೂ ಮಾಡ್ತೀವಿ. ಅವರ್ ಹೋಪ್ ಅಂಡ್ ಅವರ್ ಮೋಟೋ ಇಸ್ ಟು ಮೋಟಿವೇಟ್ ಕನ್ನಡಿಗಸ್ ಟು ಡೂ ಗ್ರೇಟರ್ ಥಿಂಗ್ಸ್ ಇನ್ ಲೈಫ್, ಬೆಂಗಳೂರು. ಆಮೇಲೆ ಕನ್ನಡ ಟೋಸ್ಟ್ ಮಾಸ್ಟರ್ ಕ್ಲಬ್ ನಡೆಸ್ತೀನಿ. ಪ್ರಪಂಚದಲ್ಲಿ ನಮಗೆ ತಿಳಿದಿರೋ ಮಟ್ಟಿಗೆ ಏಕಮಾತ್ರ ಕನ್ನಡದ ಭಾರತೀಯ ಭಾಷೆಯ ಟೋಸ್ಟ್ ಮಾಸ್ಟರ್ ಕ್ಲಬ್ ನಿಮಗೆ ಗೊತ್ತಿದೆ, ಪ್ರಪಂಚದಲ್ಲಿ 13,000ಕ್ಕಿಂತ ಜಾಸ್ತಿ ಕ್ಲಬ್ಗಳಿವೆ. ಆದ್ರೆ ಭಾರತೀಯ ಭಾಷೆಯಲ್ಲಿ ಯಾವ್ದು ಇರ್ಲಿಲ್ಲ. ನಂಗೆ ತುಂಬಾ ಆಸೆ ಇತ್ತು ಶುರು ಮಾಡ್ಬೇಕು ಅಂತ. ಇಬ್ರು ಸ್ನೇಹಿತರ ಜೊತೆ ಸೇರ್ಕೊಂಡು 2008ರಲ್ಲಿ ಶುರು ಮಾಡಿದೆ. ಇದುವರೆಗೂ ಯಶಸ್ವಿಯಾಗಿ ನೋಡ್ಕೊಂಡ್ ಬರ್ತಾ ಇದೆ. ಬೈ ದ ವೇ, ಇವೆಲ್ಲ ಈಗ ವರ್ಚುವಲ್ ವರ್ಲ್ಡ್ ಅಲ್ಲಿ ನಡೀತಾ ಇದೆ. ನಮ್ಮ ಬೆಂಗಳೂರು ವಾಯ್ಸ್ ಕೂಡ, ವಾಕ್ಪಟುಗಳು ಕೂಡ, ನೀವಿಬ್ರು ಅಷ್ಟೇ ಅಲ್ಲ, ನಿಮ್ಮೆಲ್ಲ ಶ್ರೋತೃಗಳು ಬಂದು ನಮ್ಮ ಪ್ರೋಗ್ರಾಮ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕು ಅಂತ ಕೇಳ್ಕೊಳ್ತೀನಿ. ಅಂಡ್ ಸೋ ಮೆನಿ ಅದರ್ ಆಕ್ಟಿವಿಟೀಸ್. ನಾನು ಇವಾಗ ಟೈಮ್ ತಗೊಳಕ್ ಇಷ್ಟಪಡಲ್ಲ, ಆದ್ರೆ ಗೆಟ್ ಕನೆಕ್ಟೆಡ್ ವಿತ್ ಮೀ. ವಿ ವಿಲ್ ಲೆಟ್ ಯು ನೋ ವಾಟ್ಸ್ ಹ್ಯಾಪನಿಂಗ್ ಇನ್ ದ ಬೇ ಏರಿಯಾ ಅಂಡ್ ಬಿಯಾಂಡ್. ಶೋರ್. ಫಸ್ಟ್ ನೀವು ನಿಮ್ ವ್ಯೂವರ್ಸ್ ಕಳಿಸಿ, ಆಮೇಲೆ ನಾವು ನಮ್ ವ್ಯೂವರ್ಸ್ ನ ಕಳಿಸ್ತೀವಿ. ನಿಮ್ ವ್ಯೂವರ್ಸ್ ಅಂತ ಇಲ್ಲ, ಎಲ್ಲರೂ ಕನ್ನಡಿಗರೇ. I mean, just pulling your leg. So yep. Great. Okay, ರಘು, ಎಲೆಕ್ಷನ್ಸ್ ಬಗ್ಗೆ ಬರೋಣ. ನಾವು ನಮ್ಮ ಲಾಸ್ಟ್ ಎಪಿಸೋಡ್ ಅಲ್ಲಿ, ಲಿಸ್ನರ್ಸ್ ನೀವು ಲಾಸ್ಟ್ ಎಪಿಸೋಡ್ ನೋಡಿಲ್ಲ ಅಂದ್ರೆ ದಯವಿಟ್ಟು ನೋಡಿ. ಅದರಲ್ಲಿ ನಾವು ಅಮೆರಿಕಾದಲ್ಲಿ ಲೋಕಸಭೆ, ರಾಜ್ಯಸಭೆ ಪ್ಯಾರಲಲ್ಸ್ ಅದೆಲ್ಲ ಡಿಸ್ಕಸ್ ಮಾಡಿದೀವಿ. ರಘು, ಎಲೆಕ್ಷನ್ಸ್ ಬಂದಾಗ ಅಲ್ಲಿನ ಸಿಮಿಲಾರಿಟೀಸ್ಗೂ ಇಲ್ಲಿನ ಸಿಮಿಲಾರಿಟೀಸ್ ಏನಾದ್ರೂ ಇದೆಯಾ? ಸಿಮಿಲಾರಿಟೀಸ್ ಬೇಕಾದಷ್ಟಿವೆ. ಎರಡೂ ಡೆಮೋಕ್ರಸಿ ಆಗಿರೋದ್ರಿಂದ ಒಂದು ಸ್ಟ್ರಕ್ಚರು, ಒಂದು ಪ್ರಾಸೆಸ್, ಬೇಕಾದಷ್ಟು ಸಾಮ್ಯತೆಗಳಿವೆ ಎರಡೂ ದೇಶಗಳಲ್ಲಿ, ರೈಟ್? ಲಾಸ್ಟ್ ಟೈಮ್ ಸ್ವಲ್ಪ ತಮಾಷೆ ಕೂಡ ಮಾಡಿದ್ವಿ, ಏನೇನು ಡಿಫ್ರೆಂಟ್ ಇದೆ ಅಂತ ಹೇಳ್ಬಿಟ್ಟು. ಇಲ್ಲಿ ಆಟೋ ಇಟ್ಕೊಂಡು ಯಾರು ಪ್ರಚಾರ ಮಾಡೋದಿಲ್ಲ, ಭಿತ್ತಿ ಚಿತ್ರಗಳನ್ನ ಅಂಟಿಸೋದಿಲ್ಲ, ಅದು ಇದು ಅಂತ ಹೇಳಿ. ಆದ್ರೆ ಜನರಿಗೆ ಅಪೀಲ್ ಮಾಡೋ ರೀತಿ ಇರುತ್ತಲ್ಲ, ಅದು ಒಂದೇ. ಯಾಕಂದ್ರೆ ಇಲ್ಲಿ ಹೆಂಗ್ ಹೇಳೋದು, ಒಂಥರ ಡಿಫ್ರೆನ್ಸಸ್ ಮತ್ತು ಸಿಮಿಲಾರಿಟೀಸ್ ಎರಡೂ ಒಟ್ಟೊಟ್ಟಿಗೆ ಹೋಗ್ತವೆ. ಈಗ ನೋಡಿ, ಅಲ್ಲಿ ಪಾರ್ಟಿ ಹೆಸರು ಇಟ್ಕೊಂಡು ಅಥವಾ ಒಬ್ಬ ಪಾರ್ಟಿ ಲೀಡರ್ ಹೆಸರು ಇಟ್ಕೊಂಡು ಪ್ರಚಾರ ಮಾಡೋದು ಜಾಸ್ತಿ ಅಲ್ವಾ? ಇವಾಗ ನೀವು ನೋಡಿದ್ರೆ ಬಿಜೆಪಿ ಅವ್ರಿಗೆ ಬಹಳ ಪ್ರಮುಖವಾಗಿ ಮೋದಿ ಅವ್ರ ಹೆಸರು ಇಟ್ಕೊಂಡು ಪ್ರಚಾರ ಮಾಡ್ತಾರೆ. ಇಲ್ಲಿ ಡೈರೆಕ್ಟ್ ಆಗಿ ಪ್ರೆಸಿಡೆನ್ಷಿಯಲ್ ಕ್ಯಾಂಡಿಡೇಟ್ ಅವ್ರ ಹೆಸರು ಇಟ್ಕೊಂಡೇ ಪ್ರಚಾರ ಮಾಡೋದು, ರೈಟ್? ಆಮೇಲೆ ಅಲ್ಲಿ ಬೇರೆ 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 ಮುದ್ದಾಗಳು ಅಂತ ಹೇಳ್ತಾರೆ, ಬೇರೆ ಬೇರೆ ವಿಷಯಗಳು ಇಟ್ಕೊಂಡು ಅಪೀಲ್ ಮಾಡಕ್ ನೋಡ್ತಾರೆ ಜನಕ್ಕೆ. ಇಲ್ಲೂ ಹಾಗೇನೆ. ಅಲ್ಲಿ ವಿಭಿನ್ನತೆ ಏನಂದ್ರೆ, ಅಲ್ಲಿ ಸಾಮಾನ್ಯ ಇಮೋಷನಲ್ ಆಸ್ಪೆಕ್ಟ್ ಮೇಲೆ, ಅಂದ್ರೆ ಜಾತಿ, ಮತ, ರಿಲಿಜನ್, ಅದು ಇದು, ರಿಸರ್ವೇಶನ್ ಅವೆಲ್ಲ ಪ್ರಾಮುಖ್ಯತೆ ತಗೊಳ್ತವೆ ಬೇಕಾದಷ್ಟು ಸಲ. ಇಲ್ಲಿ ಸ್ವಲ್ಪ ಮೆಸೇಜಿಂಗ್ ಡಿಫ್ರೆಂಟ್ ಆಗುತ್ತೆ.
ಹೇ ನಿಮಗೆ ಇದ್ ಮಾಡ್ತೀನಿ, ಈ ಪ್ರಾಪ್ 16 ಪ್ರಾಪ್ 20 ಅಂತ ಇರುತ್ತೆ, ಪ್ರೊಪೊಸಿಷನ್ಸ್ ಅಂತ ಇರುತ್ತವೆ ಎಲೆಕ್ಷನ್ ಅಲ್ಲಿ, ಇದರಲ್ಲಿ ಈ ಮೂಲಕ ಈ ರೀತಿ ಸಹಾಯ ಆಗುತ್ತೆ ನಿಮ್ಗೆ, ಅಥವಾ ನೀವು ಇವನಿಗೆ ಎಲೆಕ್ಟ್ ಮಾಡ್ಬಿಟ್ರೆ ಈ ತರ ಡಿಸ್ಅಡ್ವಾಂಟೇಜ್ ಆಗುತ್ತೆ ಅಂತ. ಫಸ್ಟ್ ಟೈಮ್ ನೀವೇನಾದ್ರೂ ಪ್ರೆಸಿಡೆನ್ಷಿಯಲ್ ಡಿಬೇಟ್ ನೋಡ್ತಾ ಇದ್ರೆ ಕಳೆದೋಗ್ಬಿಡ್ತೀವಿ ನಾವು ಇಂಡಿಯಾದಿಂದ ಬಂದಾಗ. ಏನ್ ಮಾತಾಡ್ತಾ ಇದಾರೆ ಗುರು, ಎಲ್ಲ ಒಳ್ಳೆ ಯಾವ್ದೋ ಒಂದು ಕಾನೂನು ಇಷ್ಟು ವರ್ಷದಿಂದ ಈ ತರ ಆಗಿತ್ತು, ಈ ಸಣ್ಣ ಲೈನ್ ಸಂವಿಧಾನದಲ್ಲಿ ಹೀಗಿದೆ, ಇದೇ ತರ ಮಾಡ್ಬೇಕಾಗಿತ್ತು, ನಾನ್ ಇಂಥ ವರ್ಷದಲ್ಲಿ ಇಂಥ ಸಂಸ್ಥೆಗೆ ಬೆಂಬಲ ಕೊಟ್ಟಿದ್ದೆ, ಇಂಥ ಇಶ್ಯೂಗೆ ಲಾಸ್ಟ್ ಟೈಮ್ ಸ್ವಲ್ಪ ಟಚ್ ಅಪ್ ಆನ್ ಮಾಡಿದ್ವಿ. ಅಬಾರ್ಷನ್ ರೈಟ್ಸ್ ಇರ್ಬೋದು, LGBTQ ಇರ್ಬೋದು, ಗೇ ಲೆಸ್ಬಿಯನ್ ರೈಟ್ಸ್ ಇರ್ಬೋದು. ಅಬಾರ್ಷನ್ ರೈಟ್ಸ್ ಅಂತೂ ಎಷ್ಟು ಸೆನ್ಸಿಟಿವ್ ಆಗುತ್ತೆ ಅಂದ್ರೆ ನಮ್ಗೆ ಅಲ್ಲಿ ಹೆಂಗೆ ಧರ್ಮದ ಹೆಸರಿಟ್ಕೊಂಡು ಇಮೋಷನಲಿ ಅಪೀಲ್ ಮಾಡ್ತಾರೋ, ಅಟ್ಯಾಕ್ ಮಾಡ್ತಾರೋ ಅನ್ನೋದಕ್ಕಿಂತ ಅಪೀಲ್ ಮಾಡ್ತಾರೋ, ಆತರ ಇಲ್ಲಿ ಅಬಾರ್ಷನ್ ರೈಟ್ಸ್ ಇಟ್ಕೊಂಡು ಅದೇ ರೀತಿ ಸೆಂಟಿಮೆಂಟ್ಸ್ ಮೇಲೆ ಪ್ಲೇ ಮಾಡ್ಬೋದು. ಇಲ್ಲಿ ಗಮನಿಸಬೇಕಾದ ವಿಷಯ ಏನು ಅಂದ್ರೆ, ಜನರು ಯಾವ್ದೇ ದೇಶ ಆಗ್ಲಿ, ಅಮೆರಿಕದಲ್ಲಾಗ್ಲಿ, ಭಾರತದಲ್ಲಾಗ್ಲಿ, ಬೇರೆ ಯಾವ್ದೇ ದೇಶದಲ್ಲಾಗಿರ್ಲಿ, ಜನರು ಪ್ರಜ್ಞಾವಂತರಾಗಿರ್ಬೇಕು. ಅವ್ರಿಗೆ ಏನ್ ಹೇಳ್ತಾ ಇದಾರೆ ರಾಜಕಾರಣಿಗಳು ಅಂತ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇರ್ಬೇಕು. ಆ ನಿಟ್ಟಿನಲ್ಲಿ ಇಲ್ಲಿನ ಜನ ಸ್ವಲ್ಪ ಮುಂದೆ ಇದ್ದಾರೆ ಅಂತ ಅನ್ಸುತ್ತೆ. ಯಾಕಂದ್ರೆ ಡೆಮೋಕ್ರಸಿ ಹಳೇದು ಇಲ್ಲಿ, ಮತ್ತೆ ಮೋರ್ ಎಜುಕೇಟೆಡ್ ಪಾಪ್ಯುಲೇಷನ್, ಆಮೇಲೆ ಇನ್ನೊಂದು ನಾಯಕರ ಮಾತುಗಳನ್ನ ಕೇಳ್ಕೊಂಡು ಸ್ವಂತ ನಿರ್ಧಾರ ತಗೊಳ್ಳೋ ಬದಲು ನಾಯಕರ ಮಾತನ್ನ ಕೇಳೋಂತ ವಾಡಿಕೆ ಇಲ್ಲಿ ಕಮ್ಮಿ. ಇಂಡಿಯಾದಂತ ಕಂಟ್ರಿಗಳಲ್ಲಿ ಆ ರೀತಿ ಆಗುತ್ತೆ, ಜಾಸ್ತಿ ಆಗುತ್ತೆ ಅಲ್ವಾ. ಇಲ್ಲಿ ಹಾಗಾಗಿ ಪ್ರತಿಯೊಬ್ಬ ಇಂಡಿವಿಜುವಲ್ ಯೋಚಿಸ್ತಾನೆ. ಒಂದೇ ಮನೆಯಲ್ಲಿ ಬೇಕಾದ್ರೆ ಗಂಡ ಬೇರೆ ಕಡೆ, ಹೆಂಡತಿ ಬೇರೆ ಕಡೆ ಸಪೋರ್ಟ್ ಮಾಡ್ತಾ ಇರ್ಬೋದು. ದಟ್ ಈಸ್ ವೆರಿ ಮಚ್ ಪಾಸಿಬಲ್ ಹಿಯರ್, ರೈಟ್? ಆದ್ರೆ ಪ್ರತಿಯೊಬ್ರು ಪ್ಯಾಷನೇಟ್ ಆಗಿರ್ತಾರೆ. ಈಗ ಒಂದು ಉದಾಹರಣೆಗೆ ಅಬಾರ್ಷನ್ ರೈಟ್ಸ್ ತಗೊಂಡ್ರೆ ನೀವು, ಅದು ಒಳ್ಳೇದಲ್ಲ, ಅಬಾರ್ಷನ್ ರೈಟ್ಸ್ ಕೊಡ್ಬೇಕು ಹೆಂಗಸರಿಗೆ ಅಂತ ವಾದ ಮಾಡೋರು ಎಷ್ಟು ಇಂಟೆನ್ಸ್ ಆಗಿ, ಎಷ್ಟು ಪ್ಯಾಷನೇಟ್ ಆಗಿ ವಾದ ಮಾಡ್ತಾರೋ, ಅದು ಯಾಕೆ ಆ ರೀತಿ ಇರಬಾರ್ದು ಅನ್ನೋರು ಕೂಡ ಅಷ್ಟೇ ಪ್ಯಾಷನೇಟ್ ಆಗಿ ಮಾಡ್ತಾರೆ. ಲೈಫ್ ಇಸ್ ಲೈಫ್ ಅಂತ. ಹಂಗೆ LGBTQ ತಗೊಳ್ಳಿ, ಅಥವಾ ನೀವು ಒಂದು ಹೆಲ್ತ್ ಕೇರ್ ಪ್ಯಾಕೇಜ್ ಯಾರು ಕೊಡ್ತಾರೆ ಬೆಟರ್ ಅನ್ನೋದ್ರ ಮೇಲೆ ಆಗ್ಲಿ. ಹೆಲ್ತ್ ಕೇರ್ ಪ್ಯಾಕೇಜ್ ಅಲ್ಲಂತೂ ನಡೆಯುತ್ತೆ ಇಲ್ಲ, ಈ ಬಡವರಿಗೆ ಇಂಥವ್ರಿಗೆ ಚಿಕಿತ್ಸೆ ಸಿಗ್ತಾ ಇಲ್ಲ, ಇನ್ಶೂರೆನ್ಸ್ ಸಿಗ್ತಾ ಇಲ್ಲ, ಹಾಗೆ ಹೀಗೆ ಅಂತ. ಸೊ ಇವೆಲ್ಲ ಕಾಮನ್. ಬೇಕಾದಷ್ಟು ಸಾಮ್ಯತೆಗಳಿವೆ. ನೀವು ಗವರ್ಮೆಂಟ್ ಸ್ಟ್ರಕ್ಚರ್ ನೋಡಿದ್ರೆ, ಹೊತ್ಸಲ ಮಾತಾಡ್ದಂಗೆ ಲೆಜಿಸ್ಲೇಚರ್, ನಮ್ಮ 3 ಬಾಡೀಸ್, ಶಾಸಕಾಂಗ, ನ್ಯಾಯಾಂಗ, ಕಾರ್ಯಾಂಗ, 3 ಇಲ್ಲೂ ಕೂಡ ಇವೆ. ಕ್ಯಾಬಿನೆಟ್ಸ್ ಇಲ್ಲೂ ಕೂಡ ಇರುತ್ತೆ. ಹಾಗೆ ಬೇಕಾದ ಸಿಮಿಲಾರಿಟೀಸ್ ಇವೆ. ಒಂದು ಬಿಗ್ಗೆಸ್ಟ್ ಡಿಫ್ರೆನ್ಸ್ ಅಂದ್ರೆ ಅಲ್ಲಿ ಗವರ್ಮೆಂಟ್ ಸ್ಪೆಂಡಿಂಗ್ ಬಗ್ಗೆ ತುಂಬಾ ಮಾತಾಡ್ತಾರೆ. ನಮ್ ದೇಶದಲ್ಲಿ ಯಾವ ಪಾರ್ಟಿನೂ ಸ್ಪೆಂಡಿಂಗ್ ಬಗ್ಗೆ ಏನು ಮಾತಾಡಲ್ಲ. ಮಾತಾಡ್ತಾರೆ ಆಕ್ಚುಲಿ. ನೀವು ದಟ್ಸ್ ಎ ಗ್ರೇಟ್ ಪಾಯಿಂಟ್. ನಾನು ಹೋದ್ಸಲ ಇನ್ನೊಂದು ಹೇಳ್ಬೇಕಂತಿದ್ದೆ. ಇವಾಗ ಅಲ್ಲಿ ನೀವು ಹೋದ್ರೆ, ಇತ್ತೀಚೆಗೆ ನಂಗೆ ತುಂಬಾ ಫನಿ ಅನ್ಸೋದು ಅಂದ್ರೆ, ಒಂದು ಬಸ್ ತಂಗುದಾಣ, ಒಂದು ಬಸ್ ಶೆಲ್ಟರ್ ಇರ್ಬೋದು, ಬಸ್ ಸ್ಟಾಪ್ ಇರ್ಬೋದು, ಮಾನ್ಯ ಶಾಸಕರ ವತಿಯಿಂದ ಅಂತ ಒಂದು ದೊಡ್ಡ ಬೋರ್ಡ್ ಹಾಕ್ಸ್ಕೊಂಡ್ಬಿಟ್ಟಿರ್ತಾರೆ ಅಲ್ವಾ. ಅಲ್ಲಿ ವೈಯಕ್ತಿಕವಾಗಿ ಮಾಡ್ಕೊಳ್ತಾರೆ, ಅದು ಅವ್ರ ದುಡ್ಡಿಂದ ಮಾಡ್ತಿದ್ದಾರೆ ಅಂತ ಹಾಕೊಂಡಿರ್ತಾರೆ. ಅದ್ ಯಾವ ರೀತಿ ಸಂಪಾದನೆ ಮಾಡಿರ್ತಾರೋ ಅದ್ ನಾವು ಅರ್ಥೈಸ್ಕೊಳ್ಬೇಕು. ಇಲ್ಲಿ your tax dollars are at work ಅಂತ ನೀವು ಹೋದ್ ಕಡೆ ಎಲ್ಲ, ಈಗ ಒಂದು ಹೈವೇ ಕನ್ಸ್ಟ್ರಕ್ಟ್ ಮಾಡ್ತಾ ಇದಾರೆ ಅಂತ ಅಂದ್ಕೊಳ್ಳಿ, ರಿಪೇರ್ ಮಾಡ್ತಾ ಇದಾರೆ ಅಂತ ಅಂದ್ಕೊಳ್ಳಿ, ಅಥವಾ ಬೇರೆ ಯಾವ್ದೋ ಒಂದು ಲಾರ್ಜ್ ಇನಿಷಿಯೇಟಿವ್ ತಗೊಂಡಿದ್ದಾರೆ ಅನ್ಕೊಳ್ಳಿ. ಅಲ್ಲಿ ಹೋದಾಗೆಲ್ಲ ನೀವು ಫಲಕಗಳನ್ನ ನೋಡ್ಬೋದು, ಸೈನ್ಸ್ ನೋಡ್ಬೋದು, ಯರ್ ಟ್ಯಾಕ್ಸ್ ಡಾಲರ್ಸ್ ಅಟ್ ವರ್ಕ್ ಅಂತ. ಅಂದ್ರೆ ನಿಮ್ಮ ಟ್ಯಾಕ್ಸ್ ಡಾಲರ್ಸ್ ಇಂಥ ಪ್ರಾಜೆಕ್ಟಿಗೆ ಇಷ್ಟು ವಿನಿಯೋಗಿಸ್ತಾ ಇದ್ದೀವಿ ಅಂತ ಹೇಳಿ ಕ್ಲಿಯರ್ ಆಗಿ ಇಂಡಿಕೇಟ್ ಮಾಡ್ತಾರೆ. ಅದ್ರ ಮೇಲೆ ಕೆಲವು ಅವಾಗ ತಾಕೀತ್ಗಳು ಇರ್ತವೆ, ವಾದಗಳು ಇರ್ತವೆ. ಇಷ್ಟೆಲ್ಲ ಮಾಡಿದ್ಮೇಲೆ ಟೋಲ್ ಯಾಕೆ ಕಲೆಕ್ಟ್ ಮಾಡ್ತೀರಾ ಅಂತ ಕೆಲವರು. ಒಂದೊಂದು ಸ್ಟೇಟ್, ಇಲ್ಲಿ ಹೇಳಿದ್ನಲ್ಲ, ಫೆಡರಲ್ಗೆ ಲಿಮಿಟೆಡ್ ಪವರ್ಸ್, ಸ್ಟೇಟ್ಸ್ಗೆ ಜಾಸ್ತಿ ಪವರ್ಸ್. ಹಂಗಾಗಿ ಪ್ರತಿಯೊಂದು ಸ್ಟೇಟು ಅವ್ರವ್ರದೇ ಸ್ಟೇಟ್ ಟ್ಯಾಕ್ಸ್ ಕಲೆಕ್ಟ್ ಮಾಡೋ ರೀತಿ ಹಾಕೊಂಡಿರ್ತಾರೆ. ಕ್ಯಾಲಿಫೋರ್ನಿಯಾ 13 ಇನ್ವೆಸ್ಟ್ಮೆಂಟ್ ಮೇಲೆ 13.3, ಬಟ್ 9.75 ಸೇಲ್ಸ್ ಟ್ಯಾಕ್ಸ್ ಹಾಕುತ್ತೆ. ಅದೇ ನೀವು ಟೆಕ್ಸಸ್ ಅಂತ ಕಡೆ ಎಲ್ಲ ಹೋದ್ರೆ ಕಮ್ಮಿ. ಇನ್ ಕೆಲವು ಆರೆಗಾನ್ ಅಲ್ಲೆಲ್ಲ ಹೋದ್ರೆ 0% ಸ್ಟೇಟ್ ಟ್ಯಾಕ್ಸ್, ರೈಟ್? ಸೇಲ್ಸ್ ಟ್ಯಾಕ್ಸ್, ಸ್ಟೇಟ್ ಟ್ಯಾಕ್ಸ್ ಎಲ್ಲ ತುಂಬಾ ಕಮ್ಮಿ. ಆದ್ರೆ ಟೆಕ್ಸಸ್ಗೆ ಹೋದ್ರೆ ಇವಾಗ ಟೋಲ್ಸ್ ಜಾಸ್ತಿ. ಈಗ ರೋಡ್ ಮೇಂಟೈನ್ ಮಾಡಕ್ಕೆ, ಹೈವೇಸ್ ಮೇಂಟೈನ್ ಮಾಡಕ್ಕೆ ಅವ್ರಿಗೆ ದುಡ್ಡು ಬೇಕು. ಇದು ಸ್ಟೇಟ್ಸ್ ರೆಸ್ಪಾನ್ಸಿಬಿಲಿಟಿ. ಎಲ್ಲಿಂದ ಬರುತ್ತೆ ದುಡ್ಡು? ಇಲ್ಲ ಟ್ಯಾಕ್ಸ್ ಅಲ್ಲಿ ಕಲೆಕ್ಟ್ ಮಾಡ್ಬೇಕು, ಇಲ್ಲ ಟೋಲ್ ಅಲ್ಲಿ ಕಲೆಕ್ಟ್ ಮಾಡ್ಬೇಕು. ಯಾವಾಗ ಕಾಂಟ್ರವರ್ಸಿ ಅಥವಾ ಯಾವಾಗ ಜನಕ್ಕೆ ಫ್ರಸ್ಟ್ರೇಷನ್ ಆಗುತ್ತೆ ಅಂದ್ರೆ, ಈ ಕಡೆ ಹೈ ಟ್ಯಾಕ್ಸಸ್ ಕಟ್ಟಿ ಈ ಕಡೆ ಟೋಲ್ಸು ಕಟ್ಟಬೇಕು ಅಂತ ಮಾಡಿದಾಗ ಸ್ವಲ್ಪ ತೊಂದರೆ ಆಗುತ್ತೆ. ಸೊ ಈ ತರ ಒಂದೆರಡು ಉದಾಹರಣೆಗಳಷ್ಟೇ, ಆದ್ರೆ ಎಲ್ಲಾ ರೀತಿಯ ವಿಷಯಗಳನ್ನು ಇಲ್ಲೂ ನೀವು ಕಾಣಬಹುದು. ಮುಕುಂದ್. ರಘು, ಈಗ ಅಂದ್ರೆ ಐ ಮೀನ್ ಸಿಮಿಲಾರಿಟೀಸ್ ಇದೆ ಅಂತ ಹೇಳಿದ್ರಿ, ಬಟ್ ನಮ್ಗೆ ಗಮನಿಸ್ದಂಗೆ, ಅಂದ್ರೆ ಇಂಡಿಯಾದಲ್ಲಿ ಕೂತ್ಕೊಂಡು ಗಮನಿಸ್ದಂಗೆ, ಅಂಡ್ ಐ ರಿಮೆಂಬರ್ ದಿಸ್ ವೆರಿ ಕ್ಲಿಯರ್ಲಿ,
ಟ್ರಂಪ್ 2ನೇ ವರ್ಷ ದಾಟದ್ಮೇಲೆ ಅವನು ನೆಕ್ಸ್ಟ್ ಕ್ಯಾಂಪೇನ್ ಅದೇನದು ಕ್ಯಾಂಪೇನ್ ಫಂಡಿಂಗ್ ಡಿನ್ನರ್ಸ್, ಕ್ಯಾಂಪೇನ್ ಫಂಡಿಂಗ್ ಇಡ್ಲಿ ದೋಸೆ ಅಂತ ಟೂರ್ ಹೊಡೆಯಕ್ ಶುರು ಮಾಡಿದ್ರು ಟು ಕಲೆಕ್ಟ್ ಫಂಡ್ಸ್. ಇದು ಒಂಥರ ಯುನೀಕ್ ಅಂತ ಅನ್ನಿಸ್ತು ನನ್ಗೆ. ಅಂದ್ರೆ ಇದ್ರ ಬಗ್ಗೆ ಒಂದ್ ಸ್ವಲ್ಪ ಮಾತಾಡಿ. ಆಮೇಲೆ ಇನ್ನೊಂದು ವಿಷಯ ಅಂದ್ರೆ ಎಲೆಕ್ಷನ್ ಬಿಸಿ, ಅಂದ್ರೆ ದ ಹೀಟ್ ಆಫ್ ದ ಎಲೆಕ್ಷನ್ ಆಲ್ಮೋಸ್ಟ್ ಇನ್ನೇನು ಎಲೆಕ್ಷನ್ ಇರೋದಕ್ಕೆ ಹತ್ತತ್ರ 1 ವರ್ಷ ಇದೆ ಅನ್ನೋಂಗೆ ಶುರು ಆಗ್ಬಿಡತ್ತೆ. ಜನ ದುಡ್ಡು ಕೊಡೋದು ಎಲೆಕ್ಷನ್ಗೆ ಅಥವಾ ಅಡ್ವರ್ಟೈಸ್ಮೆಂಟ್ ಶುರು ಮಾಡೋದು ಒಂದು ದೊಡ್ಡ ಮಿಷನರಿ ಅಲ್ವಾ. ಅಂಡ್ ದ ಲಾಸ್ಟ್ ಐ ಹರ್ಡ್ ದಟ್ ಇಟ್ ಸ್ಪೆಂಡ್ಸ್ ಕ್ಲೋಸ್ ಟು $several billion ಆನ್ ದಿಸ್ ಎಲೆಕ್ಷನ್. ಇದ್ರ ಬಗ್ಗೆ ಒಂದ್ ಸ್ವಲ್ಪ ಮಾತಾಡ್ತೀರಾ, ಹೆಂಗೆ, ಯಾಕೆ ಇದು ಅಂತ? ಇಟ್ ರನ್ಸ್ ಇನ್ ಟು ಹ್ಯೂಜ್ ಅಮೌಂಟ್ಸ್. ನೀವು ಹೇಳ್ದಂಗೆ ನನಗೆ ಎಕ್ಸಾಕ್ಟ್ ಫಿಗರ್ಸ್ ಇಲ್ಲಿ ಗೊತ್ತಿಲ್ಲ, ಆದ್ರೆ ತುಂಬಾ ದೊಡ್ಡ ಅಮೌಂಟ್. ಈಗ ನೀವು ಹೇಳ್ದಂಗೆ ಒನ್ ಇಂಟ್ರೆಸ್ಟಿಂಗ್ ಥಿಂಗ್ ಇಸ್ ಮುಕುಂದ್ ಮತ್ತು ಸುಪ್ರೀತ್, ನೀವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನಂದ್ರೆ ದ ಟೆಕ್ಸ್ಚರ್ ಇಸ್ ಚೇಂಜಿಂಗ್. ಅಮೆರಿಕನ್ ಎಲೆಕ್ಷನ್ ಟೆಕ್ಸ್ಚರ್ ಇದೆಯಲ್ಲ, ನಾವು ಮುಂಚೆ ಬಂದಾಗ ಇಲ್ಲಿ ಹೇಗಿತ್ತು ಅಂತ ನೋಡ್ತಾ ಇದ್ವಲ್ಲ, ಅದಕ್ಕೂ ಇವಾಗ ನಡೀತಾ ಇರೋದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ನಮಗೆ ಅನ್ಸ್ತಾ ಇದೆ ವಾಪಸ್ ನಮ್ ದೇಶಕ್ಕೆ ಹೋಗಿದ್ದೀವಿ ಏನೋ ಅಂತ ಅನ್ಸೋ ಮಟ್ಟಿಗೆ ಸ್ವಲ್ಪ ಬರ್ತಾ ಇದೆ ವಾದ ವಿವಾದಗಳು ನೋಡಿದ್ರೆ. ಅಂದ್ರೆ ತುಂಬಾ ಡಿಗ್ನಿಫೈಡ್ ಇತ್ತು ಮುಂಚೆ. ಪ್ರೆಸಿಡೆನ್ಷಿಯಲ್ ಡಿಬೇಟ್ ಆಗ್ಲಿ, ಅವ್ರ ಫಂಡ್ಸ್ ಕಲೆಕ್ಟ್ ಮಾಡೋ ರೀತಿ ಆಗ್ಲಿ, ಅವ್ರ ಕ್ಯಾಂಪೇನ್ ಮಾಡೋ ರೀತಿ ಆಗ್ಲಿ, ದೇ ವರ್ ಆಲ್ವೇಸ್ ರೆಸ್ಪೆಕ್ಟ್ಫುಲ್ ಟು ಈಚ್ ಅದರ್ ಕ್ಯಾಂಡಿಡೇಟ್ಸ್. ಆಮೇಲೆ ಮತ್ತೆ ಹೇಳ್ತೀನಿ ವಿವರವಾಗಿ, ಆದ್ರೆ ಅಕ್ಸೆಪ್ಟೆನ್ಸ್ ಕೂಡ ಇಟ್ಸ್ ಎ ಪಾರ್ಟ್ ಆಫ್ ದ ಎಂಟೈರ್ ಪ್ರಾಸೆಸ್. ಕೊನೆಗೆ ಅದು ತುಂಬಾ ಚೆನ್ನಾಗಿ ಮಾಡ್ತಾರೆ ಇಲ್ಲಿ, ತುಂಬಾ ಇಷ್ಟ ಆಗುತ್ತೆ ನನಗೆ. ಆದ್ರೆ ಕಮಿಂಗ್ ಬ್ಯಾಕ್ ಟು ಯುವರ್ ಕ್ವೆಶ್ಚನ್, ಈಗ ಫಂಡ್ಸ್ ಹೇಗ್ ಕಲೆಕ್ಟ್ ಮಾಡ್ತಾರೆ ಅಂದ್ರೆ ಬೇರೆ ಬೇರೆ ವಿಧಾನಗಳಿವೆ ಅಲ್ವಾ. ಒಂದು ಲಾರ್ಜ್ ಕಾರ್ಪೊರೇಟ್ಸ್ ಸಪೋರ್ಟ್ ಮಾಡ್ಬೋದು ಒಬ್ಬ ಪ್ರೆಸಿಡೆನ್ಷಿಯಲ್ ಕ್ಯಾಂಡಿಡೇಟ್ಗೆ ಅಥವಾ ಒಂದು ಪಾರ್ಟಿಗೆ. ಇನ್ನೊಂದು ಇಂಡಿಪೆಂಡೆಂಟ್ ಆರ್ಗನೈಸೇಷನ್ಸ್ ಬೇಕಾದಷ್ಟು ಎಂಡೋರ್ಸ್ ಮಾಡ್ಬೋದು. ಅವ್ರು ಎಂಡೋರ್ಸ್ ಮಾಡಿದ ತಕ್ಷಣ, ಈಗ ನೆನ್ನೆ ಕೂಡ ನಮ್ಗೆ ಈ ಮೇಲ್ ಬಾಕ್ಸ್ ಅಲ್ಲಿ ಕೆಲವು ಈ ಫ್ಲೈಯರ್ಸ್ ಪ್ಯಾಂಪ್ಲೆಟ್ಸ್ ಎಲ್ಲ ಬಂದ್ ಬಿದ್ದಿರ್ತವೆ. ಅದರಲ್ಲಿ ಏನಿತ್ತು, ವಾರಿಯರ್ ಮದರ್ಸ್ ಅಂತಲ್ಲ ಏನೋ ಒಂದು ಸರಿಯಾಗಿ ನೆನಪಿಲ್ಲ, ಆದ್ರೆ ಮದರ್ಸ್ ಅಸೋಸಿಯೇಷನ್ ಯಾವ್ದೋ ಒಂದು, ವಿ ಸಪೋರ್ಟ್ ಸಚ್ ಅಂಡ್ ಸಚ್ ಇಶ್ಯೂಸ್, ಅಬಾರ್ಷನ್ ರೈಟ್ಸ್, ಸೊ ಈ ಕ್ಯಾಂಡಿಡೇಟ್ ನೀವು ಸಪೋರ್ಟ್ ಮಾಡಿ ಅಂತ. ಆ ಆರ್ಗನೈಸೇಷನ್ ಯಾರು ಅಫಿಲಿಯೇಟ್ ಆಗಿರ್ತಾರೋ ಅವರೆಲ್ಲ ಅದಕ್ಕೆ ಸಪೋರ್ಟ್ ಮಾಡ್ತಾರೆ. ಲೈಕ್ಲಿಹುಡ್ ಹೇಳ್ತಾ ಇರೋದು, ಈ ಇಂಡಿವಿಜುವಲ್ಸ್ ಡಿಫ್ರೆನ್ಸ್ ಇದ್ದೇ ಇರುತ್ತೆ. ಆಮೇಲೆ ಇನ್ ಅಡಿಷನ್ ಟು ವೋಟಿಂಗ್ ಸಪೋರ್ಟ್, ಫೈನಾನ್ಷಿಯಲ್ ಸಪೋರ್ಟ್ ಕೊಡ್ತಾರೆ. ಒಂದು ನಾವು ಮೊದಲು ಹೇಳ್ದಂಗೆ ಲಾರ್ಜ್ ಕಾರ್ಪೊರೇಷನ್ಸ್ ಆಗ್ಲಿ, ಲಾರ್ಜ್ ಆರ್ಗನೈಸೇಷನ್ಸ್ ಆಗ್ಲಿ, ಬಲ್ಕ್ ಅಲ್ಲಿ ಮನಿ ಕೊಡೋದಿರ್ಬೋದು, $millions ಎಟ್ ಎ ಟೈಮ್, ರೈಟ್. ಇನ್ನೊಂದು ಇಂಡಿವಿಜುವಲ್ಸ್ ಕ್ರೌಡ್ ಫಂಡಿಂಗ್ ತರ. ಇವಾಗಂತೂ ಡೆಮೋಕ್ರಾಟ್ಸ್ ಎಸ್ಪೆಷಲಿ ಎಷ್ಟು ಮಾಡ್ತಾ ಇದಾರೆ ಅಂದ್ರೆ, ನಾವು ಫೇಸ್ಬುಕ್ ಲಾಗ್ ಆನ್ ಮಾಡಿದ್ರೆ ಒಂದು 30 ಸಲ ಲಾಗ್ ಆನ್ ಮಾಡಿದಾಗ್ಲೂ ಮೇಲೆ ಬರುತ್ತೆ ಡೆಮೋಕ್ರಾಟ್ಸ್ ಈ ಕ್ಯಾಂಡಿಡೇಟ್ ಇದ್ದಾನೆ, ಇಲ್ಲಿ ಇಂಥ ಕ್ಯಾಂಡಿಡೇಟ್ ಇದ್ದಾನೆ, $5 ಆದ್ರೂ ಪರವಾಗಿಲ್ಲ ನೀವು ಡೊನೇಟ್ ಮಾಡಿ, $10 ಆದ್ರೂ ಪರವಾಗಿಲ್ಲ ಡೊನೇಟ್ ಮಾಡಿ, ವಿ ಹ್ಯಾವ್ ಟು ಬೀಟ್ ರಿಪಬ್ಲಿಕನ್ಸ್, ಅವ್ರಿಗೆ ತುಂಬಾ ಫಂಡಿಂಗ್ ಇದೆ, ನಮಗೆ ಫಂಡಿಂಗ್ ಇಲ್ಲ, ನೀವು ಹೆಲ್ಪ್ ಮಾಡ್ಬೇಕು ಅಂತ. ಸೊ ಎಲ್ಲಾ ಲೆವೆಲ್ ಅಲ್ಲೂ ಫಂಡ್ಸ್ ಕಲೆಕ್ಟ್ ಮಾಡ್ತಾರೆ. ಏನ್ ವ್ಯತ್ಯಾಸ ಅಂದ್ರೆ, ಯಾವ್ದಾರ ಒಂದು ಲಾರ್ಜ್ ಆರ್ಗನೈಸೇಷನ್ $millions ಡೊನೇಟ್ ಮಾಡಿದ್ರೆ, ಅದರ ಇಂಡಿವಿಜುವಲ್ ಇರ್ಬೋದು, ಡೊನೇಟ್ ಮಾಡಿದ್ರೆ ತುಂಬಾ ಸ್ಕ್ರೂಟಿನೈಸ್ ಮಾಡ್ತಾರೆ ಜನ. ಯಾಕೆ ಮಾಡ್ದ, ಅವನ್ ಯಾಕೆ, ಯಾವ ಉದ್ದೇಶ ಇಟ್ಕೊಂಡ್ ಮಾಡ್ದ, ಅವನಿಗೇನು, ಇವ್ರು ಬಂದ್ಮೇಲೆ ಅವನಿಗೇನು ಲೆಜಿಸ್ಲೇಚರ್ ಹೆಲ್ಪ್ ಮಾಡ್ತಾರೆ, ಯಾವ ಲಾ ಅವನ ಪರವಾಗಿ ಮಾಡ್ತಾರೆ, ಯಾವ ಪ್ರಪೋಸಿಷನ್ ತರ್ತಾರೆ, ಅದೆಲ್ಲ ಬಹಳ ಸೂಕ್ಷ್ಮವಾಗಿ ನಡೆಯುತ್ತೆ. ತುಂಬಾ ರೆಗ್ಯುಲೇಷನ್ಸ್ ತಂದಿದ್ದಾರೆ, ಈ ತರದ್ ಮಾಡಂಗಿಲ್ಲ, ಈ ತರದ್ ಮಾಡಂಗಿಲ್ಲ, ಈ ರೀತಿ ಅಕೌಂಟಬಿಲಿಟಿ ತೋರಿಸ್ಬೇಕು, ಈ ರೀತಿ ಚೆಕ್ಸ್ ಅಂಡ್ ಬ್ಯಾಲೆನ್ಸಸ್ ಇರ್ಬೇಕು ಅಂತ ಹೇಳ್ಬಿಟ್ಟು. ಬಟ್ ಇಟ್ಸ್ at the end of it, how much they follow, I mean, ತುಂಬಾ ಚೆನ್ನಾಗಿ ಫಾಲೋ ಮಾಡ್ತಾರೆ, ಎಕ್ಸೆಪ್ಷನ್ಸ್ ಇರುತ್ತೆ ಅಲ್ಲಿ ಇಲ್ಲಿ. ಮುಕುಂದ್, ಇವಾಗ ಇದು ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನ್ಸುತ್ತೆ. ಒಂದು ಅಂದ್ರೆ ಯಾವ ದೇಶದಲ್ಲಿ ದುಡ್ಡು ಪಡೆದು ಸೆನೆಟರ್ಸ್ ಆಗ್ಲಿ ಅಥವಾ ಲಾಬೀಸ್ ಅಂತಾನೆ ಇರ್ತಾರೆ, ಅಂದ್ರೆ ಪವರ್ ಬ್ರೋಕರ್ಸ್ ಅಂತಾನೆ ಇರ್ತಾರೆ. ಈ ಪಾಲಿಸಿ ಮಾಡ್ಬೇಕು ಅಥವಾ ಆ ಪಾಲಿಸಿ ಮಾಡ್ಬೇಕು ಅಂತ ಬ್ರೋಕರ್ಸೇ ಎಸ್ಟಾಬ್ಲಿಷ್ ಆಗಿರ್ತಾರೆ. ಅಂತ ಕಂಡೀಷನ್ ಅಲ್ಲಿ ಯಾರ್ಯಾರು ಎಷ್ಟೆಷ್ಟು ದುಡ್ಡು ಕೊಟ್ರು, ಯಾರ್ಯಾರು ಈ ಎಲೆಕ್ಷನ್ ಅಡ್ವರ್ಟೈಸ್ಮೆಂಟ್ ನ ಸ್ಪಾನ್ಸರ್ ಮಾಡ್ತಾ ಇದ್ದಾರೆ ಅಂತ ಎಲ್ಲ ನಿರ್ದಿಷ್ಟವಾಗಿ ಸ್ಪೆಸಿಫಿಕ್ ಆಗಿ ಬರುತ್ತೆ. ಇಟ್ಸ್ ವೆರಿ ಇಂಪ್ರೆಸಿವ್. ಬಟ್ ಇದ್ರ ಹಿಂದೆ ಈ ತರ ಕಾನೂನು, ಈ ತರ ಕ್ರಮಬದ್ಧವಾಗಿ ಎಲ್ಲ ಇರ್ಬೇಕು ಅನ್ನೋ ಆಸ್ಪೆಕ್ಟ್ ಇದೆಯಲ್ಲ, ಅದು ಹೆಂಗ್ ಬಂತು? ಆ ರೂಲ್ಸ್ ಇದೆಯಾ ಕಾನ್ಸ್ಟಿಟ್ಯೂಷನ್ ಅಲ್ಲಿ, ಅಥವಾ ಇದು ಎಲ್ಲ ಪದ್ಧತಿಯಾಗಿ ನಡ್ಕೊಂಬಂತ, ಹೆಂಗೆ ಇದು?
ಇದು ಕಾನ್ಸ್ಟಿಟ್ಯೂಷನಲ್ಲಿ ಡೆಫಿನೆಟ್ಲಿ ಇಟ್ ಕಾಲ್ಸ್ ಫಾರ್ ಅಕೌಂಟಬಿಲಿಟಿ, ಆದ್ರೆ ಹೇಗೆ ಅನ್ನೋದು ಒಂದು ಪ್ರಾಕ್ಟೀಸ್ ಅಲ್ಲಿ ನಡ್ಕೊಂಡು ಬಂದಿದೆ. ಈ ತರ ಚೆಕ್ಸ್ ಅಂಡ್ ಬ್ಯಾಲೆನ್ಸಸ್ ಇರಬೇಕು, ಇಷ್ಟು ಅಮೌಂಟ್ ಮೇಲೆ ತಗೊಂಡ್ರೆ ಈ ತರ ನೀವು ಸೋರ್ಸ್ ಆಫ್ ಇನ್ಕಮ್ ತೋರಿಸ್ಬೇಕು. ಪ್ರತಿಯೊಂದು ಪಾರ್ಟಿನೂ ಅವ್ರ ಫಂಡ್ಸ್ ಕಲೆಕ್ಟ್ ಆಗಿದ್ದು ಪ್ರತಿಯೊಂದು ರೆಕಾರ್ಡ್ಸ್ ಇಟ್ಕೊಳ್ಬೇಕು, ಅವ್ರ ಸೋರ್ಸ್ ಆಫ್ ರೆವೆನ್ಯೂ ತೋರಿಸ್ಲೇಬೇಕು. ಯಾರಿಗೆ ಬೇಕಾದ್ರೆ ಕ್ವೆಶ್ಚನ್ ಮಾಡ್ಬೋದು. ಇನ್ಫ್ಯಾಕ್ಟ್ ಅವಾಗ ಆ ರೀತಿ ಕ್ವೆಶ್ಚನ್ ಮಾಡೋದಿರ್ಲಿ, ಯಾರಾದ್ರೂ ಒಬ್ರು ಏನಾದ್ರೂ ಒಂದು ಲಾರ್ಜ್ ಸಮ್ ಡೊನೇಟ್ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟವ್ರು, ಆ ವ್ಯಕ್ತಿಗೆ ಸಂಬಂಧಪಟ್ಟವ್ರು ಎಷ್ಟೊಂದ್ ಜನ ಕ್ವೆಶ್ಚನ್ ಮಾಡ್ತಾರೆ ಗೊತ್ತಾ. ಒಂದು ಉದಾಹರಣೆ ಹೇಳ್ತೀನಿ ಕೇಳಿ. ನೆನ್ನೆ ಇದು ರಿಯಲಿ ಲಿಟ್ರಲಿ ನೆನ್ನೆ ಆಗಿದ್ದು ಘಟನೆ. ನನ್ನ ಹೆಂಡತಿ ಒಂದು ಕಂಪ್ನಿ ಕೆಲಸ ಮಾಡ್ತಾಳೆ. ಆ ಕಂಪ್ನಿಯ CEO ಅವನ್ ಸ್ವಂತ ದುಡ್ಡಲ್ಲಿ ಯಾವ್ದೋ ಒಂದು ಸ್ಕೂಲಿಗೆ ಡೊನೇಟ್ ಮಾಡಿದಾನೆ. ಅವನು ಓದಿದ ಸ್ಕೂಲೋ, ಅವ್ನ ಮಗ ಓದ್ತಾ ಇರೋದು ಸ್ಕೂಲೋ ಏನೋ ಒಂದು. ಆ ಸ್ಕೂಲು ಯಾವ್ದೋ ಒಂದು ಪಾಲಿಸಿ ಯಾವಾಗ್ಲೋ ಒಂದ್ಸಲ ಎಂಡೋರ್ಸ್ ಮಾಡಿತ್ತು. ಸೊ ಬೇರೆ ಎಂಪ್ಲಾಯೀಸ್ ಎಲ್ಲ ನೀನ್ ಹೆಂಗೆ ಅದಕ್ಕೆ ಡೊನೇಟ್ ಮಾಡಿದೆ, ಯಾಕೆ ಡೊನೇಟ್ ಮಾಡಿದೆ, ಯಾವ ಹರ್ಟ್ ಅವರ್ ಫೀಲಿಂಗ್ಸ್ ಅಂತ. ನಾನು ಯಾರ್ದು ಹೆಸರು ತಗೊಳಕ್ ಹೋಗಲ್ಲ ಇಲ್ಲಿ, ಯಾವ ಕಂಪ್ನಿ, ಯಾವ ಪಾರ್ಟಿ, ಯಾವ ಇದಂತ ಹೇಳಿ, ಪ್ರಪೋಸಿಷನ್ ಅಂತ ಹೇಳಿ. ಆದ್ರೆ ಅಷ್ಟು ಸೆನ್ಸಿಟಿವಿಟಿ ಇದೆ ಇಲ್ಲಿ ಕೂಡ. ಪ್ರತಿಯೊಂದು ಕ್ರಮಬದ್ಧವಾಗಿ ಮಾಡ್ಬೇಕು. ಆದ್ರೆ there are always exceptions, there are always controversies, there are some fake controversies, there are some genuine controversies. ಬಟ್ ಇವಾಗ ಇತ್ತೀಚೆಗೆ ಆಗ್ತಾ ಇರೋದು ಎರಡು. ಒಂದು, ನಾನು ಕ್ರೌಡ್ ಸೋರ್ಸಿಂಗ್ ಹೇಳಿದ್ನಲ್ಲ, ಕ್ರೌಡ್ ಫಂಡಿಂಗ್ ತುಂಬಾ ನಡೀತಾ ಇದೆ, ಜನರಿಂದ ಗ್ರಾಸ್ ರೂಟ್ ಲೆವೆಲ್ ಇಂದ ತೆಗೆಯೋಣ ದುಡ್ಡು ಅಂತ. ಇನ್ನೊಂದು, ಅವಾಗ ಫಾರಿನ್ ಇನ್ವಾಲ್ವ್ಮೆಂಟ್ ಕೇಳಿ ಬರ್ತಾ ಇದೆ ಇತ್ತೀಚೆಗೆ. ನೀವು ಗಮನಿಸಿರ್ಬೋದು ಮೀಡಿಯಾದಲ್ಲಿ, ರಷ್ಯಾದವ್ರು ಮೆಡಲ್ ಮಾಡಿದ್ರು, ಚೈನಾದವ್ರು ಮೆಡಲ್ ಮಾಡಿದ್ರು, ಅವ್ರು ಮಾಡಿದ್ರು, ಇವ್ರು ಮಾಡಿದ್ರು ಅಂತ, ವಿಚ್ ವಾಸ್ ಅನ್ಹರ್ಡ್ ಆಫ್ ಬಿಫೋರ್. ಮುಂಚೆ ಅಟ್ಲೀಸ್ಟ್ ನಮಗ್ ತಿಳಿದಿರೋ ಮಟ್ಟಿಗೆ ಇವೆಲ್ಲ ಇರ್ಲಿಲ್ಲ. ಅದಕ್ಕೆ ನಾನು ಹೇಳ್ತಾ ಇರೋದು, ತುಂಬಾ ಚೇಂಜ್ ಆಗ್ತಾ ಇದೆ. ಲಾಸ್ಟ್ ಒಂದು 4 to 6 years ಅಲ್ಲಂತೂ ಸಿಕ್ಕಾಪಟ್ಟೆ ಚೇಂಜ್ ಆಗಿದೆ. ಇಲ್ಲಿ ಒಂದು ಎಲೆಕ್ಷನ್ ನಡೆಯೋ ರೀತಿ, ಕ್ಯಾಂಪೇನಿಂಗ್, ಒಬ್ರ ಮೇಲೊಬ್ರು ಕೆಸರೆರ್ಚೋದು, ಆ ಡಿಗ್ನಿಫೈಡ್ ಮ್ಯಾನರ್ ಏನ್ ನೋಡ್ತಾ ಇದ್ವಲ್ಲ, ಅನ್ಫಾರ್ಚುನೇಟ್ಲಿ ಅದು ಕಮ್ಮಿ ಆಗ್ತಾ ಇದೆ. This is very interesting. ಅಂದ್ರೆ ಬಟ್ ಐ ಮೀನ್ I'll just go back to the same question ನಾನು ನಿಮ್ಗೆ ಕೇಳಿದ್ದು. ಇದು ಅಂದ್ರೆ ಯಾರ್ಯಾರು ಡೊನೇಟ್ ಮಾಡಿದ್ದಾರೆ ಅಂತ ಡಿಕ್ಲೇರ್ ಮಾಡ್ಲೇಬೇಕು, ಅದು ಪದ್ಧತಿನಾ ಅಥವಾ ಕಾನೂನಾ ಅಂತ ಕೇಳಿದೆ ನಾನು ನಿಮ್ಗೆ. ಇಟ್ಸ್ ಅ ಮಿಕ್ಸ್ ಆಫ್ ಬೋತ್. ಎಲ್ಲಿ ಲೈನ್ ಡ್ರಾ ಮಾಡ್ತಾರೆ ಅಂದ್ರೆ, ವಾಟ್ ಅನ್ನೋದು ಕಾನೂನಲ್ಲಿ ಇರುತ್ತೆ, ಹೌ ಅನ್ನೋದು ಪ್ರಾಕ್ಟೀಸ್ ಅಲ್ಲಿ ಬಂದಿರುತ್ತೆ. That is the most succinct answer I can give you, right? ಅಕೌಂಟಬಿಲಿಟಿ ಇರಬೇಕು, ಅದು ಕಾನೂನಲ್ಲಿ ಇದ್ದೇ ಇರುತ್ತೆ. ಆದ್ರೆ ಅಕೌಂಟಬಿಲಿಟಿ ಅಂದ್ರೆ ಹೇಗೆ ತೋರ್ಸೋದು, ವೆಬ್ಸೈಟ್ ಮೇಲೆ ಲಿಸ್ಟ್ ಹಾಕೋದ, ಅಥವಾ ರೆಕಾರ್ಡ್ಸ್ ಇಟ್ಕೊಂಡು ಅವ್ರು ಫರ್ನಿಶ್ ಮಾಡೋದ ಕೇಳಿದಾಗ, ಈ ತರದೆಲ್ಲ ಪ್ರಾಬ್ಲಿ ಪ್ರಾಕ್ಟೀಸ್ ಅಲ್ಲಿ ಬಂದಿರುತ್ತೆ ಅಂತ ನಾನು ಅನ್ಕೊಳ್ತೀನಿ. ಅಷ್ಟೊಂದು ನಾನು ಡೀಪ್ ಆಗಿ ಅದ್ರ ಬಗ್ಗೆ ರಿಸರ್ಚ್ ಮಾಡಿಲ್ಲ, ಅದ್ರ ಮೇಲೆ ನೋಟಕ್ಕೆ ಹಂಗೆ ಕಾಣುತ್ತೆ. ಯಾರಿಗೂ ಗೊತ್ತಾಗ್ದಿರೋ ಹಂಗೆ ಸೀಕ್ರೆಟ್ ಆಗಿ ಸೂಟ್ ಕೇಸ್ ಅಲ್ಲಿ ಡಾಲರ್ ಕೊಡೋ ಪದ್ಧತಿ ಏನಾದ್ರು ಇದೆಯಾ, ಅಥವಾ ಅದು ನಡೆಯುತ್ತೆ ನಮಗ್ ಗೊತ್ತಾಗಲ್ವಾ, ಹೆಂಗೆ ಅದು ಅಂತ? ಯಾಕಂದ್ರೆ ಇಂಡಿಯಾನಲ್ಲಿ ಎಲೆಕ್ಟೋರಲ್ ಬಾಂಡ್ಸ್ ಇದೆ. ಯಾರು ಎಷ್ಟು ಕೊಟ್ರು, ಅದ್ ಏನ್ ಮಾಡಿದ್ರು ಅದೆಲ್ಲ ಫುಲ್ ಗೋಪ್ಯವಾಗೇ ಇಟ್ಟಿರ್ತಾರೆ. ಅಂಡ್ ಎಲ್ಲಾ ಪೊಲಿಟಿಕಲ್ ಪಾರ್ಟೀಸು ಈ ವಿಷಯಕ್ಕೆ ತಕರಾರು ಇಲ್ದಿರ ಅವ್ರಿಗೆ ಏನೇನ್ ಬೇಕೋ ಅದು ಕಾನೂನು ಪಾಸ್ ಮಾಡ್ಕೊಂಡ್ರು. ಆ ತರದ್ ಏನಾದ್ರು ಇದೆಯಾ ಅಲ್ಲಿ, ಅಥವಾ ಅದೆಲ್ಲ ರೂಲ್ಡ್ ಔಟ್ ಆಗಿದ್ಯಾ ಅಂತ ಕೇಳ್ತಾ ಇದ್ದೆ. ಅಲ್ಲಿ ನೀವು ನೋಡಿದ್ರೆ ಅದು ಡಿಸ್ಟ್ರಿಬ್ಯೂಟ್ ಹೇಗಾಗುತ್ತೆ ಅಂತ ನೋಡಿದ್ರೆ, ಈಗ ಆ ರೀತಿಲಿ ಕಲೆಕ್ಟ್ ಮಾಡಿದ ದುಡ್ಡೆಲ್ಲ ಎಲ್ಲಿ ಹೋಗುತ್ತೆ? ಒಂದು, ಪಂಚಾಯತ್ ಸೀರೆ ಶರಾಬಿಗೆ ಹೋಗ್ಬೋದು, ಇಲ್ಲ ಅಂದ್ರೆ ಯಾರ್ಯಾರು ಪಾರ್ಟಿಲಿ ಇರ್ತಾರೋ ಅವ್ರ ಸ್ವಂತಕ್ಕೆ ಒಂದಷ್ಟು ಹೋಗ್ಬೋದು, ಪಾರ್ಟಿ ವರ್ಕರ್ಸ್, ಪಾರ್ಟಿ ಲೀಡರ್ಸ್. ಇಲ್ಲಿ ಅವೆರಡೂ ಇಲ್ಲದೆ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಅಕೌಂಟಬಿಲಿಟಿ ಈಗ ಅವ್ರು ಪ್ರಯತ್ನ ಪಡ್ತಾರೆ. ನಮ್ಮ ಪಾರ್ಟಿಗೆ ಈ ತರ ಬಂತು ದುಡ್ಡು, ಹೀಗೆ ಡಿಸ್ಟ್ರಿಬ್ಯೂಟ್ ಮಾಡಿದ್ವು ಅಂತ. ಆ ರೀತಿ ಡಿಸ್ಟ್ರಿಬ್ಯೂಟ್ ಮಾಡಕ್ಕೆ ಇಲ್ಲಿ ತುಂಬಾ ಕಷ್ಟ. ಎಲ್ಲೋ ನಡೀತಾ ಇರ್ಬೋದು, ನಮ್ಗೆ ಯಾರಿಗೂ ಗೊತ್ತಿಲ್ಲದೆ ಇರೋಂಗೆ ಎಲ್ಲೋ ಒಂದು, ಈಗ ಮೆಕ್ಸಿಕನ್ ಅವ್ರು ಪ್ರಾಬ್ಲಿ ಅವ್ರನ್ನ ಹೋಲ್ಸ್ಕೊಳಕ್ಕೆ, ಅಥವಾ ಯಾವ್ದೋ ಒಂದು ಆಫ್ರಿಕನ್ ಅಮೆರಿಕನ್, ಯಾವಂದ್ರೆ ಲೆಟ್ ಮಿ ನಾಟ್ ಇವನ್ ಟೇಕ್ ನೇಮ್ಸ್, ಯಾವ್ದೋ ಒಂದು ಕಮ್ಯುನಿಟಿಯನ್ನ ಅಟ್ರಾಕ್ಟ್ ಮಾಡೋಕೆ ಎಲ್ಲೋ ಒಂದು ಸಣ್ಣ ಪ್ರಮಾಣದ ಆತರ ನಡೀತಾ ಇರ್ಬೋದು. ಆದ್ರೆ ಭಾರತದಲ್ಲಿರೋಷ್ಟು ವೈಡ್ ಸ್ಪ್ರೆಡ್ ಆಗಿ ಆ ರೀತಿ ಜನರನ್ನ ಹೋಲ್ಸ್ಕೊಳ್ಳೋಕೆ ವಿನಿಯೋಗಿಸುವಂತ ಕ್ರಮ ಇಲ್ಲಿ ನಾನು ನೋಡಿಲ್ಲ, ಕೇಳಿಲ್ಲ. ಪಾರ್ಟಿಲಿ ಈ ತರ ದುಡ್ಡು ಬಂತು, ಹೇಗ್ ಖರ್ಚು ಮಾಡಿದ್ವಿ, ಈಗ ಟಿವಿ ಆಡ್ಸ್ ಹಾಕ್ತಾರೆ. ಟಿವಿ ಆಡ್ಸ್ ಹಾಕಿದ್ರೆ ದಿಸ್ ವಾಸ್ ಪೇಡ್ ಫಾರ್ ಬೈ ಸಚ್ ಅಂಡ್ ಸಚ್ ಕ್ಯಾಂಡಿಡೇಟ್ ಅಂತ ಕೆಳಗಡೆ ನೀಟಾಗಿ ಕ್ಯಾಪ್ಷನ್ ಬರುತ್ತೆ. ಅಂದ್ರೆ ಅಟ್ ಹೈ ಲೆವೆಲ್ ನಿಮಗೆ ಇಷ್ಟು ಬಂತು, ಇಷ್ಟು ಹೋಯ್ತು, ನಾಟ್ ಟು ಎಕ್ಸಾಕ್ಟ್ ಡಾಲರ್ಸ್, ಗೊತ್ತಾಗುತ್ತೆ.
ರಘು, ಲೆಟ್ ಮಿ ಕಮ್ ಟು ದಿಸ್. ಮೊದ್ಲು ಅಂದ್ರೆ ಕೋವಿಡ್ ಇಲ್ದೇ ಇರ್ಬೇಕಾದ್ರೆ ಎಲೆಕ್ಷನ್ ಹೆಂಗ್ ನಡೀತಾ ಇತ್ತು? ಜನ ಸುಮ್ನೆ ಹೋಗ್ಬಿಟ್ಟು ಪೋಲಿಂಗ್ ಬೂತ್ ಅಲ್ಲಿ ಆಗ್ತಾ ಇದ್ರ ಅಥವಾ ಪೋಸ್ಟಲ್ ಬ್ಯಾಲೆಟ್ ಮಾಡ್ತಾ ಇದ್ರ? ಇವಾಗ ಹೆಂಗೆ ಚೇಂಜ್ ಆಗಿದೆ? ಮೆಜಾರಿಟಿ ಪ್ರೀ ಕೋವಿಡ್ ಇರೋದಲ್ಲಿ ಮೆಜಾರಿಟಿ ಎಲ್ಲರೂ ಪೋಲಿಂಗ್ ಸ್ಟೇಷನ್ಸ್ ಹೋಗ್ಬಿಟ್ಟೆ ಮಾಡ್ತಾ ಇದ್ರು. ಅಂದ್ರೆ ಈಗ ವೋಟರ್ ರಿಜಿಸ್ಟ್ರೇಷನ್ ಫಾರ್ಮ್ ಅಂತ ಇರುತ್ತೆ, ಮುಂಚೆನೆ ವೋಟರ್ ರಿಜಿಸ್ಟರ್ ಮಾಡ್ಕೊಂಡಿರ್ತೀವಿ, ನಾನೊಬ್ಬ ವೋಟರ್ ಅಂತ ಹೇಳ್ಬಿಟ್ಟು. ಆ ವೋಟರ್ ಅಂತ ರಿಜಿಸ್ಟರ್ ಮಾಡ್ಕೊಂಡಾಗ ನಿಮ್ ಅಡ್ರೆಸ್ ಮೇಲೆ ನಿಮ್ಗೆ ಇಂಥ ಪೋಲಿಂಗ್ ಬೂತ್ ಅಂತ ಮುಂಚೆನೆ ತಿಳಿಸ್ಬಿಟ್ಟಿರ್ತಾರೆ. ನಾವು ಅಲ್ಲಿಗೆ ಹೋದ್ರೆ ಆಯ್ತು, ಇಟ್ಸ್ ಅ ವೆರಿ ಸ್ಮೂತ್ ಪ್ರಾಸೆಸ್. ಹೇಳಿದ್ನಲ್ಲ, ಇಟ್ ಲ್ಯಾಕ್ಸ್ ಆಲ್ ದ ಆಕ್ಷನ್ ಹಿಯರ್. ಇಲ್ಲಿ ಯಾವತ್ತು ಬೂತ್ ಕ್ಯಾಪ್ಚರಿಂಗ್ ಎಲ್ಲ ಏನೂ ಆಗಿಲ್ಲ, ನೋಡಿಲ್ಲ. ಅಲ್ಲಿ ಅವನು ಹೊರಗಡೆ ನಿಂತ್ಕೊಂಡು ನಮ್ ಪಾರ್ಟಿಗೆ ಓಟ್ ಹಾಕು, ಇಲ್ಲಾಂದ್ರೆ ನೋಡು ಹಂಗೆ ಹಂಗೆ ಅಂತ ಹೇಳೋರಿರಲ್ಲ. ಆದ್ರೆ ಒಳಗ್ ಹೋದ್ರೆ ಒಂದು ಮೆಥಾಡಿಕಲ್ ಪ್ರಾಸೆಸ್ ಇರುತ್ತೆ. ಇಲ್ಲಿ ತಲೆ ಬಿಸಿ ಏನು ಅಂದ್ರೆ, ಬ್ಯಾಲೆಟ್ ತೆಗೆದ್ರೆ ಅದು ಒಳ್ಳೆ ರಾಮಾಯಣ ಇದ್ದಂಗೆ ಇರುತ್ತೆ, ಇಷ್ಟು ದೊಡ್ಡದಿರುತ್ತೆ. ನಮ್ಗಂದ್ರೆ 4 ಜನ ಕ್ಯಾಂಡಿಡೇಟ್ಸ್, ಒಬ್ಬಂದು ಸಿಂಬಲ್ ಕಸ್ಬರ್ಕೆ, ಇನ್ನೊಬ್ಬಂದು ಕೋಳಿ, ಇನ್ನೊಬ್ಬಂದು ಸೈಕಲ್ ಹೋಗಿ ಟಕ್ ಅಂತ ಓದ್ತಾ ಬರೋದು. ಇಲ್ಲಿ ಹಂಗಲ್ಲ, ಒಂದ್ ಬ್ಯಾಲೆಟ್ ಮೇಲೆ ಎಷ್ಟಾಗುತ್ತೋ ಅಷ್ಟನ್ನು ತುಂಬಿಸ್ಬಿಡ್ತಾರೆ. ಅಂದ್ರೆ ಮಿನಿಮೈಸ್ ದ ನಂಬರ್ ಆಫ್ ಎಲೆಕ್ಷನ್ಸ್, ರೈಟ್? ಇದರಲ್ಲಿ ಕೆಲವು ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ಗಂತೂ ಇದ್ದೇ ಇರುತ್ತೆ. ಅದಾದ್ಮೇಲೆ ಕೆಲವು ಜನರಲ್ ಲೋಕಲ್ ಎಲೆಕ್ಷನ್ಸ್ಗೂ ಇರ್ಬೋದು, ಸ್ಟೇಟ್ ಎಲೆಕ್ಷನ್ಗೂ ಇರ್ಬೋದು, ಅದು ಸಪ್ರೇಟ್ ಆಗುತ್ತೆ ಕೆಲವು ಸಲ. ಆಮೇಲೆ ಅದಕ್ಕಿಂತ ಹೆಚ್ಚಾಗಿ ಯಾಕೆ ಇಷ್ಟು ಉದ್ದ ಇರುತ್ತೆ ಅಂದ್ರೆ, ಹಲವಾರು ಪ್ರಾಪೊಸಿಷನ್ಗಳು ಜನರ ಮುಂದೆ ಇಟ್ಬಿಡ್ತಾರೆ. ಕ್ಲಾಸಿಕ್ ಎಕ್ಸಾಂಪಲ್ ಅಂದ್ರೆ, ನಾವು ಕ್ಯಾಲಿಫೋರ್ನಿಯಾದಲ್ಲಿ ಮರಿವಾನ, ಮೆಡಿಕಲ್ ಮಾರಿವಾನ ಲೀಗಲೈಸ್ ಮಾಡ್ಬೇಕಾ? ಮೆಡಿಕಲ್ ಮಾರಿವಾನ ಅಂತೂ ಇತ್ತು, ಮಾರಿವಾನ ಲೀಗಲೈಸ್ ಮಾಡ್ಬೇಕಾ? ಅಲ್ಲಿ ವಿಧಾನಸಭೆಯಲ್ಲಿ ಎಲ್ಲ ಚರ್ಚೆಗಳಾಗುತ್ತೆ, ಒಂದು ಕನ್ಕ್ಲೂಷನ್ ಬರಕ್ ಆಗಲ್ಲ, ಜನಕ್ಕೆ ಎಸ್ಬಿಡ್ತಾರೆ, ನೀವು ವೋಟ್ ಮಾಡಿ, ಹಿಂಗೆ ಹೋಗ್ತಿರಲ್ಲ ಇವಾಗ ಪ್ರೆಸಿಡೆಂಟ್ಗೆ ವೋಟ್ ಮಾಡಕ್ಕೆ, ಅವಾಗ ಇದಕ್ಕೂ ಒಂದು ಒತ್ತು ಬಿಡಿ ಅಂತ. ಅದಕ್ಕೊಂದು ಕ್ಯಾಂಪೇನಿಂಗ್ ನಡೆಯುತ್ತೆ. ಅದನ್ನ ತಿರುಗಿಸಿ ಮರುಗಿಸಿ, ಇದು ಮಾರಿವಾನ ಎಸ್ ಅಂದ್ರೆ ಹಿಂಗಿಂಗ್ ಆಗುತ್ತೆ, ನಿಮ್ಗೆ ಹಿಂಗೆ ಎಫೆಕ್ಟ್ ಆಗುತ್ತೆ ಅಂತ ಒಬ್ರು, ಅದನ್ನ ವಿರೋಧಿಸೋರು ಇನ್ನೊಂಥರ. ಸೊ ಅಲ್ಲಿ ಹೋದಾಗ ನಾವ್ ಇದೆಲ್ಲ ಓದ್ಬಿಟ್ಟು ಎಲ್ಲದಕ್ಕೂ ಒತ್ತಿ, ಅಂದ್ರೆ ಮಾರ್ಕ್ ಮಾಡಿ ಹೊರಗೆ ಬರ್ಬೇಕು. ಸೊ ಇಟ್ ಟೇಕ್ಸ್ ಟೈಮ್ ಟು ಥಿಂಕ್ ಥ್ರೂ. ಮುಂಚೆನೆ ಎಲ್ಲ ರಿಸರ್ಚ್ ಮಾಡ್ಕೊಂಡು ಹೋಗಿರ್ತೀವಿ. ಇವಾಗ ಮುಖ್ಯವಾಗಿ ನಡೀತಾ ಇರೋದು ನಮ್ ಕ್ಯಾಲಿಫೋರ್ನಿಯಾದಲ್ಲಿ ಅಂದ್ರೆ ಪ್ರಾಪೊಸಿಷನ್ ನಂಬರ್ 16 ಅಂತ. ಈ ವರ್ಷದ ಎಲೆಕ್ಷನ್ಗೆ ಎಲ್ಲರಿಗೂ ಈಕ್ವಲ್ ರೈಟ್ಸ್ ಅಂತ ಇತ್ತಲ್ಲ ಕೆಲ್ಸದಲ್ಲಿ, ಈಕ್ವಲ್ ಆಪರ್ಚುನಿಟಿ ಅಂತ, ರೈಟ್ಸ್ಗಿಂತ ಈಕ್ವಲ್ ಆಪರ್ಚುನಿಟಿ ಅಂತ, ಅದು ರಿಪೀಲ್ ಮಾಡ್ಬೇಕು ಅಂತ ಕೆಲವರು ಒತ್ತಾಯ ಮಾಡ್ತಿದ್ದಾರೆ. ಅಂದ್ರೆ ಇಂಡಿಯಾ ತರನೇ ಎಲ್ಲೋ ಒಂದ್ ಕಡೆ ರಿಸರ್ವೇಶನ್ ಕೋಟಾ ಅನ್ನೋ ಒಂದು ಮನೋಭಾವನೆ ನುಸುಳ್ತಾ ಇದೆ. ಸೊ ದಟ್ ಈಸ್ ಡೇಂಜರಸ್. ಇದಕ್ಕೋಸ್ಕರ ಬಟ್ ಅದ್ ನೀವು ಮೆಸೇಜ್ ಮಾಡೋದ್ ನೋಡಿದ್ರೆ ಇದರಿಂದ ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ ಕಳೆದೋಗ್ಬಿಡ್ತೀರಾ. ನಿಮ್ಗೆ ಈ ಕಡೆ ಪಾರ್ಟಿಯವ್ರು ಬಂದು ಕೂತ್ಕೊಂಡು ಬ್ರೈನ್ ವಾಶ್ ಮಾಡಿದ್ರೆ ಎಸ್ ಫಾರ್ ಪ್ರಾಪ್ 16 ಹಂಗ ಆಗುತ್ತೆ, ಅಷ್ಟ್ರ ಮಟ್ಟಿಗೆ ನಡೆಯುತ್ತೆ. ಬಟ್ ಕಮಿಂಗ್ ಬ್ಯಾಕ್ ಟು ಯುವರ್ ಪಾಯಿಂಟ್, ಪೋಲಿಂಗ್ ರಿಜಿಸ್ಟರ್ ಮಾಡಿರ್ತೀವಿ, ಪೋಲಿಂಗ್ ಲೊಕೇಶನ್ ನಮಗೆ ಕೊಟ್ಟಿರ್ತಾರೆ, ಅಲ್ಲಿ ಹೋಗ್ತೀವಿ, ಪೀಸ್ಫುಲ್ ಆಗಿ ವೋಟ್ ಮಾಡ್ತೀವಿ, ಬರ್ತೀವಿ. ಇಟ್ಸ್ ಅ ವೆರಿ ಕ್ವಿಕ್ ಅಂಡ್ ಸ್ಮೂತ್ ಪ್ರಾಸೆಸ್. ಈ ಕೋವಿಡ್ ಏರಿಯಾದಲ್ಲಿ ಏನಾಗ್ತಾ ಇದೆ, ಬೈ ದ ವೇ, ಪ್ರೀ ಕೋವಿಡ್ ಏರಿಯಾದಲ್ಲೂ ಮೇಲಿನ್ ಬ್ಯಾಲೆಟ್ಸ್ ಇದ್ವು. ಯಾರಿಗೆ? ಆರ್ಮಿಲಿ ಇರೋರ್ಗೆ, ಬೇರೆ ಬೇರೆ ಕಡೆ ಇರೋರ್ಗೆ. ಬ್ಯಾಲೆಟ್ ಹೇಳೋಕ್ಕಿಂತ ಮುಂಚೆ ಒಂದು ಡಿಫ್ರೆನ್ಸ್ ಪಾಯಿಂಟ್ ಔಟ್ ಮಾಡಬೇಕು. US ಅಲ್ಲಿ ಅದು ಪೇಪರ್ ಬ್ಯಾಲೆಟ್ ಅಲ್ವಾ, ಎಲೆಕ್ಟ್ರಾನಿಕ್ ಇ ವೋಟಿಂಗ್ ಮೆಷಿನ್ ಇಲ್ಲ. ಇದುವರೆಗೂ ನಾವು ಮಾಡಿರೋದು ಪೇಪರ್ ಬ್ಯಾಲೆಟ್. ಅದೇ ಅಂದ್ರೆ ಈ ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ಗೂ ಎಲ್ಲದಕ್ಕೂ ನಮ್ಮ ಇಂಡಿಯಾದಲ್ಲಿ ಇ ವೋಟಿಂಗ್ ಮೆಷಿನ್ ತಂದು ಅದರದ್ದು ಕಾಂಟ್ರವರ್ಸಿಗಳು ಅವೆಲ್ಲ ಇದಾವೆ, ಎಲ್ಲ ಪೇಪರ್ ಬ್ಯಾಲೆಟ್ ಯೂಸ್ ಮಾಡಬೇಕು. ಬಟ್ ಅಮೆರಿಕದಲ್ಲಿ ಇನ್ನೂ ಪೇಪರ್ ಬ್ಯಾಲೆಟ್ ಅಲ್ಲಿನೇ ಎಲೆಕ್ಷನ್ಗಳನ್ನ ಪೇಪರ್ ಬ್ಯಾಲೆಟ್ ಅಲ್ಲಿ ಮಾಡಿದ್ವಿ. ಹೌದು ಹೌದು. ನೋಡಿದ್ರ ನಮ್ ದೇಶ ಎಷ್ಟು ಅಡ್ವಾನ್ಸ್ಡ್ ಆಗಿದೆ. ಎಲ್ಲ ಆಮೇಲೆ ಮೇಲಿನ ಬ್ಯಾಲೆಟ್ಸ್ ಮೇನ್ಲಿ ಆರ್ಮಿಲಿ ಇರೋರ್ಗೆ, ಬೇರೆ ಬೇರೆ ಕಡೆ ಕೆಲಸ ಮಾಡ್ತಿರೋರ್ಗೆ, ಅವ್ರಿಗೆ ಇಂಥ ಡೀಟೇಲ್ ಕಳಿಸ್ಬೇಕು ಅಂತ ಇರುತ್ತೆ. ಮೇಲ್ಸ್ ಬ್ಯಾಲೆಟ್ಸ್ ರಿಸೀವ್ ಮಾಡ್ತಾರೆ, ಕಳಿಸ್ತಾರೆ, ಅದು ನಡೆಯುತ್ತೆ. ಆಮೇಲೆ ಪ್ರಪೋರ್ಷನ್ ಬೇರೆ ಆಗುತ್ತೆ. ಕೋವಿಡ್ ಇಂದ ಮೇನ್ಲಿ ಆಗೋದದು, ಆ ಪ್ರಪೋರ್ಷನ್ ಬೇರೆ ಆಗುತ್ತೆ. ಜಾಸ್ತಿ ಜನ ಮೇಲಿನ ಬ್ಯಾಲೆಟ್ಸ್ ಕಳಿಸ್ತಾರೆ. ಅದ್ರ ಬಗ್ಗೆ ಒಂದಷ್ಟು ವಾದ ವಿವಾದಗಳು ನಡೆದಿವೆ. ತುಂಬಾ ಇನ್ವ್ಯಾಲಿಡೇಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ ಹೇಗಾಗುತ್ತೆ ಅಂತ. ಇದೆಲ್ಲರಿಗೂ ಹೊಸ ಪರಿಸ್ಥಿತಿ, ಯುನೀಕ್ ಸಿಚುವೇಶನ್. ಬಟ್ ಅಟ್ ದ ಎಂಡ್ ಆಫ್ ಇಟ್ ಎಲ್ಲಾನು ಒಳ್ಳೇದಾಗುತ್ತೆ ಅಂತ ಅನ್ಕೊಂಡಿದೀನಿ. ಅಂದ್ರೆ ಇವಾಗ ವೋಟಿಂಗ್ ಬೂತಿಗೆ ಹೋಗಿ ಬ್ಯಾಲೆಟ್ ನ ಫಿಲ್ ಮಾಡಿ ಡಬ್ಬಿನಲ್ಲಿ ಹಾಕೋ ಬದಲು ನಿಮಗೆ ಪೋಸ್ಟಲ್ ಅಡ್ರೆಸ್ಸಿಗೆ ಬ್ಯಾಲೆಟ್ ಬರುತ್ತೆ, ನಿಮ್ಮ ಅಡ್ರೆಸ್ಸಿಗೆ. ಅದನ್ನ ನೀವು ಫಿಲ್ ಮಾಡಿ ಮತ್ತೆ ರೀಸೀಲ್ ಮಾಡಿ ವಾಪಸ್ ಕಳ್ಸಿದ್ರೆ ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಆಮೇಲೆ ಕೌಂಟ್ ಮಾಡ್ತಾರೆ ಅಲ್ವಾ?
ಸೊ ಐ ಮೀನ್ ನಮ್ ಲಿಸ್ನರ್ಸ್ಗೆ ಗೊತ್ತಿರುತ್ತೆ ಅಥವಾ ಗೊತ್ತಿರ್ಬೋದೋ ಗೊತ್ತಿಲ್ಲ, ಬಟ್ ಪ್ರತಿ ವರ್ಷನೂ ಪ್ರತಿ ಎಲೆಕ್ಷನ್ ಯಾವಾಗ ಪ್ರೆಸಿಡೆಂಟ್ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾನೆ ಅನ್ನೋ ಡೇಟ್ ಫಿಕ್ಸ್ ಆಗಿರುತ್ತೆ. ಎಲೆಕ್ಷನ್ ದಿಸಾನೇ ಎಲೆಕ್ಷನ್ ನೈಟ್ ಅಂತ ಏನೋ ಇರುತ್ತೆ. ಆ ಎಲೆಕ್ಷನ್ ನೈಟ್ ಅಲ್ಲಿ ಬರೋ ವೋಟ್ ಎಲ್ಲ ಕೌಂಟ್ ಮಾಡಿ ಎದ್ದು ಬಿದ್ದು ಒಂದು ಹೊಸ ಪ್ರೆಸಿಡೆಂಟ್ ಅಂತ ಡಿಕ್ಲೇರ್ ಮಾಡ್ತಾನೆ. ಆ ಪ್ರೆಸಿಡೆಂಟ್ಗೂ ಹಳೆ ಪ್ರೆಸಿಡೆಂಟ್ಗೂ ಹೊಸ ಪ್ರೆಸಿಡೆಂಟ್ಗೂ ಆಲ್ಮೋಸ್ಟ್ ಒಂದ್ 2-3 ತಿಂಗಳು ಗ್ಯಾಪ್, ಟ್ರಾನ್ಸಿಷನ್ ಟೈಮ್ ಇರುತ್ತೆ. ಎಲ್ಲ ಫಿಕ್ಸ್ಡ್ ಡೇಟ್ಸ್ ಇರುತ್ತೆ ಅಂತ ಎಲ್ಲ ಇನ್ಫಾರ್ಮೇಶನ್ ಆಫ್ ಕೋರ್ಸ್. ಬಟ್ ಈ ಸಲಿ ಹಂಗೆ ಇರಕ್ ಆಗಲ್ಲ, ಎಲೆಕ್ಷನ್ ನೈಟ್ ಆಗೋ ಚಾನ್ಸಸ್ ಇಲ್ವೇ ಇಲ್ಲ. ಯಾಕೆಂದ್ರೆ ಎಲ್ಲಾ ವೋಟ್ಸ್ನೆಲ್ಲ ಅಲ್ಲಿಂದ ಪೋಸ್ಟ್ ಮಾಡಿರೋದನ್ನೆಲ್ಲ ಕಲೆಕ್ಟ್ ಮಾಡ್ಬೇಕು, ಅದನ್ನ ಎಣಿಸ್ಬೇಕು, ಸುಮಾರು ದಿವಸನೇ ಆಗತ್ತೆ ಅಂತ ನ್ಯೂಸ್ ಇದೆ. ಇದರಿಂದ ಪೊಲಿಟಿಕಲ್ ಇಂಪ್ಯಾಕ್ಟ್, ಪೊಲಿಟಿಕಲ್ ಕಾನ್ವರ್ಸೇಷನ್ಸ್ ಏನಾಗ್ತಾ ಇದೆ ರಘು? ಇದರಿಂದ ಫಸ್ಟ್ ಆಫ್ ಆಲ್ ಡೇಟ್ ಸ್ವಲ್ಪ ಅಗ್ರೆಸಿವ್ ಆಗಿರ್ತಾರೆ. ಈಗ ಮೇಲ್ ಬ್ಯಾಲೆಟ್ಸ್ ರಿಸೀವ್ ಮಾಡೋದಿಕ್ಕೆ, ಆದ್ಮೇಲೆ ನೀವು ವಾಪಸ್ ಕಳ್ಸೋದಿಕ್ಕೆ ಡೆಡ್ ಲೈನ್ಗಳಿರ್ತವೆ, ಆಯ್ತಾ? ಆ ಡೆಡ್ ಲೈನ್ ಒಳಗೆ ಎಲ್ಲರೂ ಕರೆಕ್ಟ್ ಆಗಿ ಮಾಡಿದ್ರೆ ಕಲೆಕ್ಟ್ ಮಾಡೋದು, ಅದನ್ನ ಕೌಂಟ್ ಮಾಡೋದು, ಅವೆಲ್ಲ ಪ್ರೆಡಿಕ್ಟಬಲ್ ಟೈಮ್ ಪೀರಿಯಡ್ ಅಲ್ಲಿ ಆಗುತ್ತೆ. ಹಾಗಾಗಿ ಪ್ರಾಸೆಸ್ ಇಟ್ ಸೆಲ್ಫ್ ವೋಂಟ್ ಚೇಂಜ್ ಮಚ್ ಅಂತ ನಾನು ಅಂದ್ಕೊಳ್ತೀನಿ. ಪ್ರಾಸೆಸ್ ಇಟ್ ಸೆಲ್ಫ್ ವೋಂಟ್ ಚೇಂಜ್ ಮಚ್. ಯಾಕಂದ್ರೆ ಟ್ರಾನ್ಸಿಷನ್ ಮಾಡ್ಬೇಕಾಗಿ ಬಂದ್ರೆ, ಇವಾಗಿರೋ ಇನ್ಕಂಬೆಂಟ್ ಏನಾದ್ರು ಸೋತು ಟ್ರಾನ್ಸಿಷನ್ ಮಾಡ್ಬೇಕಾಗಿ ಬಂದ್ರೆ ಅದಕ್ಕೆ ಸಾಕಷ್ಟು ಸಮಯನೂ ಇರುತ್ತೆ. ಆದ್ರೆ ನೀವು ಕೇಳಿದ ಸ್ಪೆಸಿಫಿಕ್ ಕ್ವೆಶ್ಚನ್, ಇದರಿಂದ ಏನೇನು ಚರ್ಚೆಗಳಾಗ್ತಿವೆ ಇಲ್ಲಿ ಅಂತ ಅಂದ್ರೆ, ಬೇಸಿಕಲಿ ಮೇನ್ಲಿ ರಿಪಬ್ಲಿಕನ್ಸ್, ಮೇನ್ಲಿ ನೀವು ಟ್ರಂಪ್ ಮಾತಾಡೋದು ಕೇಳಿಸ್ಕೊಂಡಿರ್ಬೋದು ಬೇರೆ ಬೇರೆ ಪ್ಲಾಟ್ಫಾರ್ಮ್ ಅಲ್ಲಿ. ಹಿ ಈಸ್ ನಾಟ್ ಇನ್ ಫೇವರ್ ಆಫ್ ಮೇಲ್ ಇನ್ ಬ್ಯಾಲೆಟ್ಸ್. ಏನೋ ಒಂದು ಸ್ಕ್ಯಾಮ್ ನಡೆಯುತ್ತೆ, ಏನೋ ಒಂದು ಮೋಸ ನಡೆಯುತ್ತೆ ಎಲೆಕ್ಟ್ರಾನಿಕ್ ವೋಟಿಂಗ್ ಅಲ್ಲಾಗ್ಲಿ ಅಥವಾ ಮೇಲ್ ಇನ್ ಬ್ಯಾಲೆಟ್ಸ್ ಅಲ್ಲಾಗ್ಲಿ ಅಂತ ಹೇಳ್ಬಿಟ್ಟು, ಅದಕ್ಕೋಸ್ಕರ ಹಿ ಸ್ಟ್ರಾಂಗ್ಲಿ ಎನ್ಕರೇಜಿಂಗ್ ಪೀಪಲ್ ಟು ಗೋ ಟು ದ ಪೋಲಿಂಗ್ ಬೂತ್ಸ್ ಅಂಡ್ ವೋಟ್. ಅದು ಎಷ್ಟು ಜನ ಕೇಳ್ತಾರೆ, ಎಷ್ಟು ಜನ ಪಾಲಿಸ್ತಾರೆ, ಅದು ಕಾದ್ ನೋಡ್ಬೇಕಷ್ಟೇ. ಬಟ್ ಲಕಿಲಿ ಅನ್ನೋದಕ್ಕಿಂತ ಹೆಚ್ಚಾಗಿ ಇರೋ ಪರಿಸ್ಥಿತಿ ಏನಂದ್ರೆ, ಮುಂಚೆ ಇದ್ದಷ್ಟು ಹೆದರಿಕೆ ಕೋವಿಡ್ಗಿಲ್ಲ. ಜನ ಇನ್ನೂ ಎಚ್ಚರಿಕೆ ವಹಿಸ್ತಾ ಇದ್ದಾರೆ, ಬಟ್ ದೇ ಆರ್ ಆಲ್ ಟೇಕಿಂಗ್ ಪ್ರಿಕಾಷನ್ಸ್ ಅಂಡ್ ವೆಂಚರಿಂಗ್ ಔಟ್. ಸೊ ಪೋಲಿಂಗ್ಗೆ ತುಂಬಾ ಜನ ಇನ್ ಪರ್ಸನ್ ಹೋಗ್ತಾರೆ ಅಂತ ನಾನು ಭಾವಿಸ್ತೀನಿ. ಈ ಕೆಲವ್ರ ಪ್ರಕಾರ ಅಲ್ಲ, ಸಾರಿ, BBC ರಿಪೋರ್ಟ್ ಓದ್ತಾ ಇದೆ. ಅದರಲ್ಲಿ ಅವ್ರೇನ್ ಹೇಳ್ತಾ ಇದ್ರು ಅಂದ್ರೆ, ಮೆಜಾರಿಟಿ ಆಫ್ ದ ಡೆಮೋಕ್ರಾಟ್ಸ್ ಪೋಸ್ಟ್ ಅಲ್ಲೇ ವೋಟ್ ಹಾಕ್ತಾರೆ, ಮತ್ತೆ ಮೆಜಾರಿಟಿ ಆಫ್ ದ ರಿಪಬ್ಲಿಕನ್ಸ್ ಪೋಲಿಂಗ್ ಬೂತ್ಗೆ ಹೋಗಿ ವೋಟ್ ಹಾಕ್ತಾರೆ. ಹಾಗಾಗಿ ಟ್ರಂಪ್ ನಾನೇ ಗೆದ್ದಿದ್ದು, ಎಲೆಕ್ಟೋರಲ್ ಬೋಟ್ಸ್ ಅಲ್ಲಿ ನಾನೇ ಗೆದ್ದಿದ್ದು ಅಂತ ಕೇಸ್ ಹಾಕ್ಬೋದು ಅಂತ ಒಂದು ನ್ಯೂಸ್ ಇತ್ತು. ಮತ್ತೆ ಲಾಸ್ಟ್ ಇಯರ್ ಅಷ್ಟೇ ಗೆದ್ದವರು ಅಥವಾ ಎಲೆಕ್ಟೋರಲ್ ಕಾಲೇಜ್ ನಲ್ಲೇನೋ ಗಡಿಬಿಡಿ ಆಯ್ತು ಅಥವಾ ಅಲ್ಲೇನೋ ಕಿರಿಕಿರಿ ಆಯ್ತು ಅಂತೆಲ್ಲ ಕೇಸ್ ಹಾಕ್ತಾರೆ. ಅದನ್ನ ಸಾಲ್ವ್ ಹೆಂಗ್ ಆಗತ್ತೆ ಅಥವಾ ಹೆಂಗ್ ವರ್ಕ್ ಆಗತ್ತದು? ನೀವು ಹೇಳ್ತಿರೋದು ಮೇಲ್ ಇನ್ ಬ್ಯಾಲೆಟ್ ಕೌಂಟ್ ಆಗುತ್ತಲ್ಲ, ಅದರಲ್ಲಿ ರಿಸಲ್ಟ್ ಚೇಂಜ್ ಆಗ್ಬೋದು ಅಂತ. ಅದು ಆಕ್ಚುಲಿ ಹೊಸದೇನಲ್ಲ. ಜಾರ್ಜ್ ಡಬ್ಲ್ಯೂ ಬುಷ್ ಮತ್ತೆ ಅಲ್ ಗೋರ್ ಎಲೆಕ್ಷನ್ ಅಲ್ಲಿ ಒಂದು ಸ್ಟೇಟ್ ಏನೋ ಹಂಗೆ ಅದು ಕೇಸ್ ಆಗಿ, ಫ್ಲಾರಿಡಾ ಅನ್ಸುತ್ತೆ, ಆತರ ಆಗಿತ್ತು. ಸೊ ಅದೇನಾದ್ರೂ ಆಯ್ತು ಅಂದ್ರೆ ಅದು ಇಟ್ ವುಡ್ ಬಿ ಅ ಗುಡ್ ಔಟ್ಕಮ್, ಅಟ್ಲೀಸ್ಟ್ ಕೋರ್ಟಿಗೆ ಹೋಗಿ. ಆದ್ರೆ ಇವಾಗ ಜನ ಹೆದರ್ಕೊಂಡಿರೋದೇನು ಅಂದ್ರೆ, ಅವ್ನು ಅದನ್ನ ಜಸ್ಟ್ ಡಿಕ್ಲೇರ್ ವಿನ್ನರ್, ಅಕ್ಸೆಪ್ಟೇ ಮಾಡಲ್ಲ ರಿಸಲ್ಟ್ ನ ಅನ್ನೋಂಗೆ ಇದ್ ಮಾಡ್ತೀರ. ಕರೆಕ್ಟ್. ಹೇಳಿ ನೀವು. ಅಲ್ಲಿ ಏನಂದ್ರೆ ಅದೇ ನೀವೇ ಕರೆಕ್ಟ್ ನೀವು ಹೇಳಿದ್ದು. ಇಲ್ಲಿ ಎಲೆಕ್ಷನ್ ಕಮಿಷನ್ ಒಂದಿದೆಯಲ್ಲ, ಎಲೆಕ್ಷನ್ ಕಮಿಷನ್ ವಿಲ್ ಮ್ಯಾನೇಜ್ ದೋಸ್ ಥಿಂಗ್ಸ್. ಎಲೆಕ್ಷನ್ EAC ಅಂತ ಕರೀತಾರೆ. ಅವ್ರು ಮ್ಯಾನೇಜ್ ಮಾಡ್ತಾರೆ ವಾದ ವಿವಾದಗಳನ್ನೆಲ್ಲ. ಬಟ್ ದಟ್ ಪಾರ್ಟ್ ದಟ್ ಯು ಟಚ್ಡ್ ಅಪಾನ್, ಅಕ್ಸೆಪ್ಟೆನ್ಸ್ ಇದೆಯಲ್ಲ ಕೊನೆದು, ಇಟ್ಸ್ ವೆರಿ ಕನ್ಸಿಡರ್ಡ್, ಪರ್ಸೀವ್ಡ್ ಆಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ಒಂದು ಬಹಳ ಮೆಚ್ಕೊಳ್ಬೇಕಾದ ಅಂಶ ಏನು ಅಂದ್ರೆ, ಎಷ್ಟೇ ಕೆಟ್ಟದಾಗ ಗುದ್ದಾಡ್ಲಿ, ಎಷ್ಟೇ ಸೆಣಸಾಡ್ಲಿ, ಒಂದ್ಸಲ ರಿಸಲ್ಟ್ ಅನೌನ್ಸ್ ಆದ್ಮೇಲೆ ಎಲ್ರು ಬಂದು, ಸೋತವ್ರು ಕೂಡ ಬಂದ್ಬಿಟ್ಟು ವಿ ಎಕ್ಸ್ಟೆಂಡ್ ಅವರ್ ಸಪೋರ್ಟ್ ಟು ದ ವಿನ್ನಿಂಗ್ ಕ್ಯಾಂಡಿಡೇಟ್ ಅಂತ ಹೇಳ್ತಾರೆ. ಅವ್ರು ಮನಪೂರ್ವಕವಾಗಿ ಹೇಳ್ದೇ ಇದ್ರು ಅಟ್ ದ ಎಂಡ್ ಆಫ್ ಇಟ್ ಅವರು ಬೇಕಾದ ಕೆಲಸಗಳು ಮಾಡೇ ಮಾಡ್ತಾರೆ, ಸಪೋರ್ಟ್ ಮಾಡೇ ಮಾಡ್ತಾರೆ ಟು ವೇರಿಯಸ್ ಡಿಗ್ರೀಸ್. ಕೆಲವು ಜಾಸ್ತಿ, ಕೆಲವು ಕಮ್ಮಿ ಮಾಡ್ಬೋದು.
ಆದ್ರೆ ಗವರ್ಮೆಂಟ್ ಬೀಳ್ಸೋಂಥದ್ದು ಒಂದು ಪಿತೂರಿ ಆ ತರದ್ದೇನು ಜಾಸ್ತಿ ನೋಡಿಲ್ಲ. ಪರ್ಸನಲ್ ಇದು ಏನೋ ಒಂದು ಕೆಟ್ಟ ಕೆಲಸ ಮಾಡಿದಾಗ ಪ್ರೆಸಿಡೆಂಟ್ ಇಂಪೀಚ್ ಮಾಡೋ ಪ್ರಯತ್ನಗಳು ನಡೆದಿವೆ, ಆದ್ರೆ ಆತರ ಪೂರ್ತಿ ಗವರ್ಮೆಂಟ್ ನೇ ಉಳ್ಸೋದು ಅಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗುತ್ತೆ. ಯಾಕಂದ್ರೆ ಇಲ್ಲಿ ನಾವು ಡೈರೆಕ್ಟ್ ಆಗಿ ಪ್ರೆಸಿಡೆಂಟ್ ಎಲೆಕ್ಟ್ ಮಾಡಿ ಆಮೇಲೆ ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್ ಸೆನೆಟ್ ಸಪರೇಟ್ ಆಗಿ ಎಲೆಕ್ಟ್ ಮಾಡೋದ್ರಿಂದ ಆ ರೀತಿ ಸರ್ಕಾರವನ್ನೇ ಉರುಳಿಸೋ ಪ್ರಯತ್ನಗಳು ಇಲ್ಲಿ ಬಹಳ ಕಮ್ಮಿ, ನಾವು ಕೇಳೇ ಇಲ್ಲ, ಆತರ ನೋಡಿಲ್ಲ. ಈಗ ನೆಕ್ಸ್ಟ್ ಎಲೆಕ್ಷನ್ ಗೆ ನಾವು ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್ ಅಲ್ಲಿ ನಮ್ದು ಮೆಜಾರಿಟಿ ಬರ್ಬೇಕು ಅಂತ ಇವರು ಡೆಮೊಕ್ರಾಟ್ಸ್ ಒದ್ದಾಡ್ತಾ ಇದಾರೆ. ಸೆನೆಟ್ ಅಲ್ಲಿ ಕೂಡ ನಮ್ದು ಮೆಜಾರಿಟಿ ಬರ್ಬೇಕು ಅಂತ. ಯಾಕಂದ್ರೆ ಅವಾಗ ಪ್ರೆಸಿಡೆಂಟ್ ಏನೇ ಯಾವ್ದೇ ಕ್ಯಾಂಡಿಡೇಟ್ ಇದ್ರು, ಟ್ರಂಪೇ ಕಂಟಿನ್ಯೂ ಆದ್ರೂ, ದೇ ವಿಲ್ ಹ್ಯಾವ್ ಸ್ಟ್ರಾಂಗರ್ ಒಪಿನಿಯನ್, ಸ್ಟ್ರಾಂಗರ್ ಮೋರ್ ಸ್ಟ್ರೆಂತ್ ಇನ್ ಫಾರ್ಮಿಂಗ್ ಆಲ್ ಲಾಸ್ ಅಂಡ್ ಥಿಂಗ್ಸ್. ಅದಕ್ಕೋಸ್ಕರ ಆ ರೀತಿ ಒದ್ದಾಡ್ತಾ ಇದಾರೆ. ಏನು ಕೇಳ್ಬೇಕಂತಿದ್ರಿ ಸುಪ್ರೀತ್? ಅದೇ ನಾವು ಬ್ಯಾಲೆಟ್ ಬಗ್ಗೆ ಮಾತಾಡ್ತಿದ್ವಲ್ಲ, ಕರೆಕ್ಟ್ ಆ ಡೇಟಿಗೆನೆ ಆಗತ್ತೆ ಅಂತ. ಅವಾಗ ನಾನು ಸುಮ್ಮನೆ ಪಾಪ್ಯುಲೇಷನ್ ಕೌಂಟ್ ಚೆಕ್ ಮಾಡಿದೆ. ಅಮೆರಿಕಾದ ಪಾಪ್ಯುಲೇಷನ್ ಈಸ್ ಈಕ್ವಲ್ ಟು UP ಪ್ಲಸ್ ಬಿಹಾರ್. 2012 ಅಲ್ಲಿ UP ಪ್ಲಸ್ ಬಿಹಾರ್, 2 ಸ್ಟೇಟ್ ಅಷ್ಟೇ. ಸೊ ಅದು ಜಸ್ಟ್ 1 ಪಾಯಿಂಟ್ ಹೈಲೈಟ್ ಮಾಡ್ಬೇಕಿತ್ತು. ಹೌದು, ಆದ್ರೆ ಡೈವರ್ಸಿಟಿ ಅಷ್ಟೇ ಇದೆ ಇಲ್ಲಿ. ಇಮಿಗ್ರೆಂಟ್ ಪಾಪ್ಯುಲೇಷನ್ ಇವಾಗ ನೀವು ಕ್ಯಾಲಿಫೋರ್ನಿಯಾ, ನ್ಯೂಯಾರ್ಕ್ ಇಂತ ಜಾಗಗಳು ತಗೊಂಡ್ರೆ, ಎಸ್ಪೆಷಲಿ ಕ್ಯಾಲಿಫೋರ್ನಿಯಾ, ಇಲ್ಲಿ ನಿಜವಾಗ್ಲೂ ಅಮೆರಿಕನ್ಸ್ ಅಂತ ನಾವ್ ಯಾವ್ರಿಗೆ ಪರಿಗಣಿಸ್ತೇವೆ ಅವ್ರು ಸಿಗೋದೇ ಕಮ್ಮಿ ನಮ್ಮ ಏರಿಯಾದಲ್ಲಿ. ಚೈನೀಸ್ ಪಾಪ್ಯುಲೇಷನ್ ತುಂಬಾ ಸ್ಟ್ರಾಂಗ್ ಆಗಿದೆ, ಇಂಡಿಯನ್ ಪಾಪ್ಯುಲೇಷನ್ ಇದೆ, ಮೆಕ್ಸಿಕನ್ ಪಾಪ್ಯುಲೇಷನ್ ಇದೆ, ಯುರೋಪಿಯನ್ ಪಾಪ್ಯುಲೇಷನ್ ಇದೆ. ಸೊ ಒಬ್ಬೊಬ್ಬರಿಗೆ ಒಂದೊಂಥರ ಮೈಂಡ್ ಸೆಟ್ ಇರುತ್ತೆ, ಒಂದೊಂದು ಪ್ರಯಾರಿಟೀಸ್ ಒಂದೊಂಥರ ಇರುತ್ತೆ. ಸೊ 350 ಮಿಲಿಯನ್ ಅಪ್ರಾಕ್ಸಿಮೇಟ್ಲಿ ಪಾಪ್ಯುಲೇಷನ್ ಇರೋದು. ಅದರಲ್ಲಿ ವೋಟಿಂಗ್ ಪಾಪ್ಯುಲೇಷನ್ ಎಷ್ಟಿದೆಯೋ ನಾನು ಅಷ್ಟು ಗಮನಿಸಿ ನೋಡಿಲ್ಲ, ಏನ್ ಪ್ರಪೋರ್ಷನ್ ಅಂತ ಹೇಳಿ. ಆದ್ರೆ ಡೈವರ್ಸಿಟಿ ಪರ್ಸ್ಪೆಕ್ಟಿವ್ ಇಂದ ಆಗ್ಲಿ, ಒಂದು ಅಜೆಂಡಾ ಪರ್ಸ್ಪೆಕ್ಟಿವ್ ಇಂದ ಆಗ್ಲಿ, UP ಬಿಹಾರ್ಗಿಂತ ಮಚ್ ಬಿಗರ್ ಅಷ್ಟಂತ ಹೇಳಬಲ್ಲೆ. ಅಲ್ಲ, ರಿಚೆಸ್ಟ್ ಕಂಟ್ರಿ ಅಂದ್ರೆ ಮೋಸ್ಟ್ ಪವರ್ಫುಲ್ ಕಂಟ್ರಿ ಇನ್ ದ ವರ್ಲ್ಡ್ ಅಲ್ಲ. ನಮ್ಮ ಇಂಡಿಯಾದ ಎಲೆಕ್ಷನ್ ಆದ್ರೆ ಅಟ್ಮೋಸ್ಟ್ ಇಂಡಿಯಾಗೆ ಎಫೆಕ್ಟ್ ಆಗುತ್ತೆ, ಸರೌಂಡಿಂಗ್ ಕಂಟ್ರೀಸ್ಗೆ. ಅಮೆರಿಕದ ಎಲೆಕ್ಷನ್ ಅಂತಂದ್ರೆ ಇವಾಗ ಅದಕ್ಕೇನೆ ಅಷ್ಟೊಂದು ಕಂಟ್ರಿಗಳು ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ದೇ ಮೇ ಟ್ರೈ ಟು ಇನ್ಫ್ಲೂಯೆನ್ಸ್. ಇವಾಗ ಇಂಡಿಯಾದಲ್ಲಿ ನಮಗೆ ಇವನ್ ಪ್ರೆಸಿಡೆಂಟ್ ಆದ್ರೆ ಹಿಂಗ ಅನುಕೂಲ ಆಗುತ್ತೆ, ಈ ಪಾರ್ಟಿನವ್ರು ಬಂದ್ರೆ ಅನುಕೂಲ ಆಗುತ್ತೆ, ಚೈನಾದವ್ರು ಇವನ್ ಬಂದ್ರೆ ಹಿಂಗೆ ಟ್ರೇಡ್ ಡೀಲ್ಸ್ ಚೇಂಜ್ ಆಗುತ್ತೆ ಅಂತದೆಲ್ಲ ಅವ್ರಿಗೆ ಇದ್ದೇ ಇರುತ್ತಲ್ವಾ. ಆಮೇಲೆ ನೀವು ಹೇಳಿದ್ವಲ್ಲ, ಇದು ಪೀಸ್ಫುಲ್ ಟ್ರಾನ್ಸಿಷನ್ ಆಫ್ ಪವರ್ ಅಂದ್ರೆ ಒಬ್ಬ ಪ್ರೆಸಿಡೆಂಟ್ ಸೋತ ಅಂದ್ರೆ ಅವನು ಪೀಸ್ಫುಲ್ ಆಗಿ, ಯಾಕಂದ್ರೆ ಪ್ರೆಸಿಡೆಂಟ್ ಅಲ್ಲಿ ಅಮೆರಿಕದಲ್ಲಿ ಹಿ ಈಸ್ ಆಲ್ಸೋ ಕಮಾಂಡರ್ ಇನ್ ಚೀಫ್ ಫಾರ್ ದ ಆರ್ಮಿ ಅಲ್ವಾ. ಸೊ ಆರ್ಮಿ ಅವನ ಅಂಡರ್ ಇರುತ್ತೆ. ಆದ್ರೂನು ಇದು ಇಷ್ಟು ಹಿಸ್ಟ್ರಿನಲ್ಲಿ ಯಾವಾಗ 1775 ಫೌಂಡ್ ಆಗಿದ್ದು, ಆಲ್ಮೋಸ್ಟ್ 300 ವರ್ಷ ಆದ್ರೂನು ಒಂದೇ ಒಂದ್ ಸರಿನೂ ಅದು ತಪ್ಪಿಲ್ಲ ಅಂತ. ಅಂದ್ರೆ ಪ್ರತಿ ಪ್ರೆಸಿಡೆಂಟು ಅವನು ಸೋತ್ರೆ ದೇ ಹ್ಯಾವ್ ಜಸ್ಟ್ ಗಿವನ್ ಅಪ್ ಪವರ್, ಯಾರು ಅದನ್ನ ಕಂಟೆಸ್ಟ್ ಮಾಡಿ ಫೈಟ್ ಮಾಡಿ ಆತರ ಆಗೇ ಇಲ್ಲ. ಸೊ ಇವಾಗ ತುಂಬಾ ನೀವು ಇಂಪಾರ್ಟೆಂಟ್ ಆಗಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಅಂದ್ರೆ, ಈಸ್ ಅ ಕಮಾಂಡರ್ ಇನ್ ಚೀಫ್, ಈಸ್ ನಾಟ್ ಅ ಡಿಕ್ಟೇಟರ್. ನೀವು ಡಿಕ್ಟೇಟರ್ಶಿಪ್ ಕಂಟ್ರೀಸ್ ಅಲ್ಲಿ ನೋಡಿದ್ರೆ, ಉಗಾಂಡ ಇರ್ಬೋದು, ಪಾಕಿಸ್ತಾನ ಕೆಲವು ಸಲ ಆಗಿದ್ದಿರ್ಬೋದು. ಪಾಕಿಸ್ತಾನ ಇಸ್ ಬೆಸ್ಟ್ ಎಕ್ಸಾಂಪಲ್. ಮುಷರಫ್ ಆಗ್ಲಿ, ಜಿಯಾವುಲ್ ಹಕ್ ಆಗ್ಲಿ ಬಂದಾಗ ಆರ್ಮಿ ಪೂರ್ತಿ ಅವ್ರ ಕಾನ್ಫಿಡೆನ್ಸ್ ಅಲ್ಲಿ ಇತ್ತು, ಅವ್ರ ಕೈ ಕೆಳಗಿತ್ತು. ಇಲ್ಲಿ ಹಾಗೆ ಆಗೋದಿಲ್ಲ. ಇಲ್ಲಿ ಕಮಾಂಡರ್ ಇನ್ ಚೀಫ್ ಆಗಿದ್ರಿಂದ ಓಕೆ, ಅವರು ಒಂದು ಪಾಲಿಸೀಸ್ ಮಾಡ್ತಾರೆ, ಸ್ಟ್ರಕ್ಚರ್ ಮಾಡ್ತಾರೆ, ಮೇಂಟೈನ್ ಮಾಡೋದಾಗ್ಲಿ, ಆಪರೇಷನ್ಸ್ ಆಗ್ಲಿ ಅವೆಲ್ಲ ಮಾಡ್ತಾರೆ. ಆದ್ರೆ ಅವ್ರಿಗೆ ಇಷ್ಟ ಬಂದಂಗೆ ಅವ್ರ ಮನ್ಸಿಗೆ ಬಂದ ನಂದೇ ನಡೆಯುತ್ತೆ, ಇವ್ರಿಗೆಲ್ಲ ಅರೆಸ್ಟ್ ಮಾಡಿ ಹಾಕೋ ಅಂದ್ರೆ ಆಗಲ್ಲ. ಅದು ಪೀಪಲ್ ವಿಲ್ ಕ್ವೆಶ್ಚನ್. ದಟ್ಸ್ ದ ಪವರ್ ಆಫ್ ಡೆಮೋಕ್ರಸಿ. ಆಮೇಲೆ ಸಪರೇಷನ್ ಆಫ್ ಪವರ್ ಅಂದ್ರೆ ಒಬ್ಬನ ಕೈಯಲ್ಲಿ ಅಷ್ಟೊಂದು ಪವರ್ ಬರದೇ ಇರೋಂಗೆ ಸಿಸ್ಟಮ್ ಫಾರ್ಮ್ ಆಗಿರುತ್ತೆ. ಫಾರ್ ದಟ್ ಮ್ಯಾಟರ್ ಇಂಡಿಯಾದಲ್ಲಿ ಕೂಡ ಕಮಾಂಡರ್ ಇನ್ ಚೀಫ್ ಇವರಲ್ವಾ, ಪ್ರೈಮ್ ಮಿನಿಸ್ಟರ್? ಇಲ್ಲ, ಪ್ರೆಸಿಡೆಂಟ್ ಇಸ್ ಕಮಾಂಡರ್ ಇನ್ ಚೀಫ್. ಪ್ರೆಸಿಡೆಂಟ್ ಆಕ್ಚುಲಿ, ಬಟ್ ಪವರ್ ಹಂಗೆ ಸಪರೇಟ್ ಆಗಿದೆಯೋ ಇಲ್ಲೋ ಗೊತ್ತಿಲ್ಲ. ವ್ಯೂವರ್ಸ್, ಲಾಸ್ಟ್ ಟೈಮ್ ವ್ಯೂವರ್ಸ್, ಲಿಸ್ನರ್ಸ್, ಲಾಸ್ಟ್ ಟೈಮ್ ನೀವು ಲಾಸ್ಟ್ ಎಪಿಸೋಡ್ ನೀವು ಕೇಳಿದ್ರೆ ಅದರಲ್ಲಿ ಚೆಕ್ಸ್ ಅಂಡ್ ಬ್ಯಾಲೆನ್ಸ್ ಮತ್ತೆ ಅಮೆರಿಕನ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ ತುಂಬಾ ಹೆಚ್ಚಿನ ಚರ್ಚೆ ಆಗಿದೆ.
ಕಂಪ್ಯಾರಿಟಿವ್ ಸ್ಟಡೀಸ್ ಕೂಡ ಮಾಡಿದೀವಿ. ದಯವಿಟ್ಟು ಫಸ್ಟ್ ಎಪಿಸೋಡ್ ನ ಕೇಳಿ. ಆಮೇಲೆ ಒಂದ್ ಪಾಯಿಂಟ್, ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಉಪಯೋಗಿಸಿದಾರೆ ಇಲ್ಲಿ, ನಾವಿರೋ ಕಡೆ ಉಪಯೋಗಿಸಿಲ್ಲ, ನಾವು ಅದನ್ನ ಉಪಯೋಗಿಸಿಲ್ಲ ಅಷ್ಟೇ. ಬಟ್ EVMs ಮಾಡಿರೋದ್ ನಾನು ಕೇಳಿದೀನಿ ಅಟ್ಲೀಸ್ಟ್. ಹೇಳಿ ಮುಕುಂದ್. ಗ್ರೇಟ್. ಓಕೆ, ಇನ್ನೊಂದು ದೊಡ್ಡ ವಿಷಯ ಏನು ಮಾತಾಡ್ತಾ ಇರ್ತಾರೆ ಅಂದ್ರೆ ಸ್ವಿಂಗ್ ವೋಟ್, ಸ್ವಿಂಗ್ ಸಿಟೀಸ್, ಸ್ವಿಂಗ್ ಸ್ವಿಂಗ್ ಸ್ಟೇಟ್ಸ್, ಇದೆಲ್ಲ ಏನಿದು ಸ್ವಿಂಗ್ ಸ್ಟೇಟು ಅಂತ. ಅಂದ್ರೆ ಫಾರ್ ಎಕ್ಸಾಂಪಲ್, ಓಕೆ, ಜಸ್ಟ್ ಫಾರ್ ಲಿಸ್ನರ್ಸ್, ಯಾರಿಗೆ ಇನ್ನೂ ಓರಿಯೆಂಟ್ ಆಗಿಲ್ವೋ ಅವ್ರಿಗೆ ಮತ್ತೊಂದ್ಸಲಿ ಹೇಳ್ತೀನಿ. ಯೂಶುವಲ್ ಆಗಿ ತುಂಬಾ ಸ್ಟ್ರಾಂಗ್ ಡಿವಿಷನ್ ಇರುತ್ತೆ. ರಿಪಬ್ಲಿಕನ್ ಪಾರ್ಟೀಸು, ಡೆಮೊಕ್ರಾಟಿಕ್ ಪಾರ್ಟಿ ಅಂತ. ಸಪೋರ್ಟರ್ಸ್ ಆಫ್ ಒನ್ ಪರ್ಟಿಕ್ಯುಲರ್ ಪಾರ್ಟಿ ವಿಲ್ ಲಾರ್ಜ್ಲಿ ರಿಮೇನ್ ಸಪೋರ್ಟರ್ಸ್ ಫಾರ್ ಈಚ್ ಅದರ್ ಆಫ್ ದಟ್ ಪರ್ಟಿಕ್ಯುಲರ್ ಪಾರ್ಟಿ ಫಾರ್ ಲೈಫ್, ರೈಟ್? ಅದು ಒಂದು ಬ್ಯಾಕ್ ಗ್ರೌಂಡ್ ಇರ್ಲಿ, ಅದಾದ್ಮೇಲೆ ಈ ಸ್ವಿಂಗ್ ಡಿಸ್ಕಷನ್ಸ್ ಮಾಡೋಣ, ರೈಟ್? ಸಾರಿ ರಘು. ಸ್ವಿಂಗ್ ಅಂದ್ರೆ ಜೋಕಾಲಿ ಅಲ್ವಾ? So, ಯಾವ್ಯಾವ ಸ್ಟೇಟ್ ಗಳಲ್ಲಿ ಜೋಕಾಲಿ ಬಳಸ್ತಾರೆ ಅವೆಲ್ಲ ಸ್ವಿಂಗ್ ಸ್ಟೇಟ್ಸ್. ಜೋಕಾಲಿ ಕರೆಕ್ಟ್ ಆಗಿ ಹೇಳಿದ್ರಿ. ಅಂಡ್ ಮುಕುಂದ್, ಥ್ಯಾಂಕ್ ಯು ಫಾರ್ ದಟ್ ಕ್ವೆಶ್ಚನ್. ರೈಟ್ ಆನ್ ದ ಪಾಯಿಂಟ್. ನಾನು ಅದನ್ನೇ ಹೇಳೋನಿದೆ. ಯು ಜಸ್ಟ್ ಟೋಲ್ ದ ವರ್ಡ್ಸ್ ಔಟ್ ಆಫ್ ಮೈ ಮೌತ್. ಯಾಕಂದ್ರೆ ಸ್ವಿಂಗ್ ಸ್ಟೇಟ್ಸ್ ಲಾಸ್ಟ್ ಟೈಮ್ ಜಸ್ಟ್ ಟಚ್ ಅಪ್ ಆನ್ ಮಾಡಿದ್ವಿ, ಮಾತಾಡ್ಲಿಲ್ಲ ಅದ್ರ ಬಗ್ಗೆ ಜಾಸ್ತಿ. ಸ್ವಿಂಗ್ ಸ್ಟೇಟ್ಸ್ ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಕೆಲವು ಸ್ಟೇಟ್ಸ್ ಡೆಮೊಕ್ರೆಟಿಕ್ ಮೆಜಾರಿಟಿಯಿಂದ ಕಾನ್ಫಿಡೆನ್ಸ್ ಇರುತ್ತೆ, ಅವರ ಸ್ಟ್ರಾಂಗ್ ಹೋಲ್ಡ್ ಅಂತ ಇರುತ್ತೆ. ಇನ್ ಕೆಲವು ರಿಪಬ್ಲಿಕನ್ ಏರಿಯಾಗಳಿರ್ತವೆ. ಆದ್ರೆ ತುಂಬಾ ಸ್ಟೇಟ್ಗಳು, ಆಕ್ಚುಲಿ ಒಂದು 15-16 ಆದ್ರೂ ಸ್ಟೇಟ್ಗಳು, ದೇ ಡೋಂಟ್ ಕೇರ್. ದೇ ಆರ್ ನಾಟ್ ಮ್ಯಾರಿಡ್ ಟು ರಿಪಬ್ಲಿಕನ್ ಪಾರ್ಟಿ ಬಿಲೀವ್ಸ್ ಆರ್ ಡೆಮೊಕ್ರಾಟಿಕ್. ಅವರಿಗೆ ಆ 4 ವರ್ಷದಲ್ಲಿ ಏನೇನ್ ನಡೀತು, ಹಿಂದಿನ 4 ವರ್ಷದಲ್ಲಿ ಏನ್ ನಡೀತು ಅನ್ನೋ ವಿಷಯಗಳು ತುಂಬಾ ಇನ್ಫ್ಲೂಯೆನ್ಸ್ ಮಾಡ್ತವೆ. ಓಕೆ, ಈ ಸಲ ಡೆಮೊಕ್ರಾಟ್ಸ್ ಇದ್ರು, ಅವ್ರು ಈ ತರ ಮಾಡಿದ್ರು, ಈ ವಿಷಯಗಳು ಇಷ್ಟ ಆಗ್ಲಿಲ್ಲ ನನಗೆ, ಈ ಸಲ ಈ ಕ್ಯಾಂಡಿಡೇಟ್ ಓಟ್ ಕೊಡ್ತೀನಿ. ಕ್ಲಾಸಿಕ್ ಎಕ್ಸಾಂಪಲ್ ನಮ್ಗೆ ಇಂಡಿಯಾದಲ್ಲಿ ತಗೊಳ್ಬೇಕು ಅಂದ್ರೆ, ಅವನ ಲೈಟರ್ ವೈನ್ ತಮಿಳ್ನಾಡು. DMK ಹೆಂಗೆ ಒಂದ್ಸಲ ಅವ್ರಿಗೆ ಒಂದ್ಸಲ ಇವ್ರಿಗೆ ಸ್ವಿಂಗ್ ಮಾಡ್ತಾ ಇರ್ತಾರೋ, ಹಂಗೆ ಇಲ್ಲಿ ಸ್ವಿಂಗ್ ಸ್ಟೇಟ್ಸ್ ಹಂಗೆ ಆಲ್ಟರ್ನೇಟ್ ಮಾಡ್ತಾರೆ ಅಂತಲ್ಲ. ಆದ್ರೆ ಈ ಕಳೆದ 4 ವರ್ಷಗಳಲ್ಲಿ ಏನಾಗಿದೆ ಅನ್ನೋದ್ರ ಆಧಾರದ ಮೇಲೆ ಅವ್ರು ಈ ಸಲ ಡೆಮೊಕ್ರಾಟ್ಸ್ನು ಆರಿಸ್ಬೋದು, ರಿಪಬ್ಲಿಕನ್ಸ್ ಆರಿಸ್ಬೋದು. ಸಾಮಾನ್ಯವಾಗಿ ಈ ಸ್ಟೇಟ್ಗಳಲ್ಲಿ ತುಂಬಾ ಹ್ಯೂಜ್ ಡಿಫ್ರೆನ್ಸ್ ಅಂತ ನಿಮಗೆ ಬರೋದಿಲ್ಲ. ನ್ಯಾರೋ ಮಾರ್ಜಿನ್ಸ್ ಎಲ್ಲ ಗೆಲ್ತಾರೆ. ಇನ್ಫ್ಯಾಕ್ಟ್ ನೀವು ಅಲ್ಗೋರ್ ಎಕ್ಸಾಂಪಲ್ ಕೊಡ್ತಾ ಇದ್ರಲ್ಲ, ಅವಾಗ ಫ್ಲಾರಿಡಾದಲ್ಲಿ ಆತರ ಆಗಿತ್ತು. ಫ್ಲಾರಿಡಾ ವಾಸ್ ಆಲ್ಸೋ ಒನ್ ಆಫ್ ದ ಸ್ವಿಂಗ್ ಸ್ಟೇಟ್ಸ್. ಐ ಥಿಂಕ್ ಇಟ್ ಕರೆಂಟ್ಲಿ ಆಲ್ಸೋ ಈಸ್. ಒಂದು 15-16 ರಾಜ್ಯಗಳು ಈ ತರ ಯಾವ ಕಡೆ ಬೇಕಾದ್ರೂ ವಾಲ್ಬೋದು ಅಂತ ಇರುತ್ತೆ. ಅಂತ ಕಡೆ ಅವರು ತುಂಬಾ ಫಿಯರ್ಸ್ ಆಗಿ ಕ್ಯಾಂಪೇನ್ ಮಾಡ್ತಾರೆ ಇಬ್ರು ಕ್ಯಾಂಡಿಡೇಟ್ಸ್. ಯಾಕಂದ್ರೆ those states will make the difference eventually. ಅಂದ್ರೆ ಈಗ ಈ ವಾಲುವಿಕೆಯಲ್ಲಿ ಅಂದ್ರೆ ಒಂದು ಪ್ಯಾಟರ್ನ್ ಇದೆಯಾ? ಅಂದ್ರೆ ಈ ಸ್ಟೇಟ್ಸೇ ಯಾವಾಗ್ಲೂ ಫುಲ್ ಡೌಟ್ಫುಲ್ಲು, ಅಥವಾ ಈ ಸ್ಟೇಟ್ ಈ ಸಲ ಸ್ವಿಂಗ್ ಆಗಲ್ಲ? ಅದು ಹೆಂಗ್ ಗೊತ್ತಾಗತ್ತೆ ಈ ಸ್ವಿಂಗ್ ಆಗತ್ತೋ ಆಗಲ್ವೋ ಅಂತ? ಇದು ಹೆಂಗೆ? ಕೆಲವು ಈಗ ಸ್ಟ್ರಾಂಗ್ ಹೋಲ್ಡ್ಸ್ ಇರ್ತವಲ್ಲ, ಅವು ಕಾನ್ಸ್ಟೆಂಟ್ ಇರ್ತವೆ. ಅಂದ್ರೆ ಕ್ಯಾಲಿಫೋರ್ನಿಯಾ ಯಾವಾಗ್ಲೂ ಡೆಮೊಕ್ರಾಟ್ಸ್ ಫೇವರ್ ಮಾಡುತ್ತೆ. ಟೆಕ್ಸಸ್ ರಿಪಬ್ಲಿಕನ್ ಸ್ಟೇಟ್. ನಿಮ್ಗೆ ಅಲ್ಲಿ ಲಾಸ್ಟ್ ಸೋ ಮೆನಿ ಎಲೆಕ್ಷನ್ಸ್ ನೀವು ಹಿಸ್ಟ್ರಿ ನೋಡಿದ್ರೆ ಎಲ್ಲೋ ಅಲ್ಲಿ ಇಲ್ಲಿ ಒಂದು ಆಶ್ಚರ್ಯ ಆಗಿರೋದ್ ಬಿಟ್ರೆ ಜಾಸ್ತಿ ಬದಲಾವಣೆ ಕಾಣೋದಿಲ್ಲ. ಆದ್ರೆ ಉಳಿದ ರಾಜ್ಯಗಳು 2 ತರನು ಚೇಂಜ್ ಆಗ್ಬೋದು. ಒಂದು ಗ್ರಾಜುವಲ್ ಚೇಂಜ್ ಇರ್ಬೋದು. ಅಂದ್ರೆ ಈಗ ಯಾವ್ದೋ ಒಂದು ಸ್ಟೇಟ್, ಒಹಯೋ, ಪೆನ್ಸಿಲ್ವೇನಿಯಾ, ಫ್ಲಾರಿಡಾ, ಇವೆಲ್ಲ ನಿಮ್ಗೆ ಸ್ವಿಂಗ್ ಸ್ಟೇಟ್ಸೇ. ಯಾವ್ದೋ ಒಂದ್ ಸ್ಟೇಟ್ ಅಲ್ಲಿ ಜನ ಓವರ್ ಎ ಪೀರಿಯಡ್ ಆಫ್ ಟೈಮ್ ಚೇಂಜ್ ಆಗಿರ್ಬೋದು, ಫ್ರಮ್ ಡೆಮೊಕ್ರಾಟ್ಸ್ ಟು ರಿಪಬ್ಲಿಕನ್ಸ್ ಆರ್ ವೈಸ್ ವರ್ಸಾ, ಬೇಸ್ಡ್ ಆನ್ ದ ಪಾಲಿಸೀಸ್. ಬರ್ತಾ ಮತ್ತೆ ಒಂದು ಉದಾಹರಣೆ ತಗೊಳ್ಬೇಕು ಅಂದ್ರೆ ಅಬಾರ್ಷನ್ ಪಾಲಿಸಿ ಅಂತ ಇಟ್ಕೊಳ್ಳಿ. ಅಬಾರ್ಷನ್ ಪಾಲಿಸಿ ಅಷ್ಟು ಬೊಂಬಾರ್ಡ್ ಮಾಡಿ ಯಾರು ಓವರ್ ಅಂಡ್ ಓವರ್ ಅಗೇನ್ ಆ ಸ್ಟೇಟ್ ಅಲ್ಲಿ ಇರೋ ಜನರಿಗೆ ಹರ್ಟ್ ಆಗೋ ತರನೇ ಮಾಡಿದ್ರೆ ಅವರು ಓವರ್ ಎ ಪೀರಿಯಡ್ ಆಫ್ ಟೈಮ್ ಗ್ರಾಜುವಲ್ ಆಗಿ ಚೇಂಜ್ ಆಗಿರ್ತಾರೆ. ಇನ್ ಕೆಲವು ಸಡನ್ ಚೇಂಜ್ ಇರ್ಬೋದು, ಶಾರ್ಪ್ ಚೇಂಜಸ್. ಲಾಸ್ಟ್ 4 years ಅಲ್ಲಿ ಏನಾಯ್ತು? ಈ ಲಾ ತಂದ್ರು, ಆ ಲಾ ತಂದ್ರು, ಟ್ಯಾಕ್ಸ್ ಜಾಸ್ತಿ ಮಾಡಿದ್ರು. ಈಗ ಉದಾಹರಣೆಗೆ ಈವನ್ ಸ್ಟ್ರಾಂಗ್ ಹೋಲ್ಡ್ ಸ್ಟೇಟ್ಸ್ ಅಲ್ಲೂ ಆಗ್ಬೋದು. ಇವಾಗ ಉದಾಹರಣೆಗೆ ನಮ್ಮ ಕ್ಯಾಲಿಫೋರ್ನಿಯಾ ತಗೊಳ್ಳಿ,
ಡೆಮೊಕ್ರಾಟ್ಸ್ ಸ್ಟ್ರಾಂಗ್ ಹೋಲ್ಡ್ ಅಂತ ಅನ್ಕೊಂಡಲ್ಲ. ಈಗ ಬರ್ತಾ ಟ್ಯಾಕ್ಸ್ ಸಿಚುವೇಶನ್ ಹೀಗೆ ಆಗ್ತಾ ಇದ್ರೆ ಅಲ್ಲೊಂದು ಕ್ಯಾಂಪೇನಿಂಗ್ ನಡೀತಾ ಇದೆ, ಈ ಟ್ಯಾಕ್ಸ್ ಜಾಸ್ತಿ ಆಗ್ತಿರೋದು ಡೆಮೊಕ್ರಾಟ್ಸ್ ಇಂದ ರಿಪಬ್ಲಿಕ್ಸ್ ಇಂದ ಅಲ್ಲ ಅಂತ ಹೇಳ್ಬಿಟ್ಟು ಅದನ್ನ ತುಂಬಾ ಜನ ನಂಬ್ಕೊಂಡ್ರೆ ಗ್ರಾಜುವಲಿ ಈ ಸ್ಟೇಟ್ ಕೂಡ ಚೇಂಜ್ ಆಗುತ್ತೆ. ಬಟ್ ಸ್ವಿಂಗ್ ಸ್ಟೇಟ್ಸ್ ಯಾವಾಗ್ಲೂ ಕೊನೆ ಮೊಮೆಂಟ್ ವರ್ಗು ಪ್ರೆಡಿಕ್ಟ್ ಮಾಡೋದ್ ಕಷ್ಟ, ಅದು ಬಹಳ ಇಂಪಾರ್ಟೆಂಟ್. ಈ ಸ್ಟ್ರಾಂಗ್ ಹೋಲ್ಡ್ಸ್ ಚೇಂಜ್ ಆದ್ರೂ ತುಂಬಾ ಟೈಮ್ ತಗೊಳುತ್ತೆ ಚೇಂಜ್ ಆಗಕ್ಕೆ. ಬಟ್ ಸ್ವಿಂಗ್ ಸ್ಟೇಟ್ಸ್ ಕ್ಯಾನ್ ಟರ್ನ್ ದ ಇಕ್ವೇಶನ್ ಎನಿ ವಿಚ್ ವೇ ಎನಿ ಟೈಮ್. ಅವ್ರನ್ನ ಅನ್ಡಿಸೈಡೆಡ್ ವೋಟರ್ಸ್ ಅಂತ ಕರೀತಾರಲ್ವಾ, ಅಂದ್ರೆ ಯಾರಿಗೆ ಹಾಕ್ಬೇಕು ಅಂತ ಇನ್ನು ಇದೆಲ್ಲ ಪೋಲಿಂಗ್ ಬೇಸ್ಡ್, ಅಂದ್ರೆ ಎಲೆಕ್ಷನ್ ಆಗಕ್ಕಿಂತ ಮುಂಚೆ ಬೇರೆ ಬೇರೆ ಪೋಲ್ಗಳಂತ ಮಾಡ್ತಾರೆ. ಅವರು ಆ ಪೋಲ್ ರಿಸಲ್ಟ್ ನ ಇಟ್ಕೊಂಡು, ನಮಗೆ ಎಕ್ಸಿಟ್ ಪೋಲ್ ಗೊತ್ತು, ಎಲೆಕ್ಷನ್ ಆಗಿದ್ದ ದಿನ ಪೋಲ್ಗಳು ಮಾಡೋದು. ಅಮೆರಿಕದಲ್ಲಿ ಅದು ತುಂಬಾ ಕಾಮನ್ ಆಗಿ ನಡೆಯುತ್ತಲ್ವಾ, ರೆಗ್ಯುಲರ್ ಇಂಟರ್ವೆಲ್. ಇವಾಗ 1 ವರ್ಷದಿಂದಾನೇ ಶುರು ಆಗಿರುತ್ತೆ. ಪ್ರತಿ ಒಂದು ಡಿಬೇಟ್ ಆದಾಗೂ ಯಾರು ಪೋಲಲ್ಲಿ ಹೈ ಇದಾರೆ, ಯಾರು ಲೋ ಇದಾರೆ ಅಂತದೆಲ್ಲ ಮಾಡ್ತಾನೆ ಇರ್ತಾರ. ಹೌದು, ಇದನ್ನ ಆಕ್ಚುಲಿ ಕೆಲವು ಇಂಗ್ಲಿಷ್ ಮೂವೀಸ್ ಅಲ್ಲಿ ಕೂಡ ಡೆಪಿಕ್ಟ್ ಮಾಡಿದ್ದಾರೆ. ಪಾಪ್ಯುಲಾರಿಟಿ ಹೆಂಗೆ ಜಾಸ್ತಿ ಆಗ್ತಾ ಇರುತ್ತೆ, ದಿನೇ ಚೇಂಜ್ ಆಗ್ತಾ ಇರುತ್ತೆ, ಪ್ರೆಸಿಡೆನ್ಷಿಯಲ್ ಕ್ಯಾಂಡಿಡೇಟ್ದು, ಇನ್ಕಮೆಂಟ್ದು, ಒಂದು ಅಪೋನೆಂಟ್ದು ಅಂತ ಹೇಳ್ಬಿಟ್ಟು. ಅದು ವಾಸ್ತವವಾಗಿ ಕೂಡ ನಡೆಯುತ್ತೆ, ನಿಜ. ಸೊ ನಾವು ಹೋದ್ವಾರ ಮಾತಾಡಿದ್ವಿ ಪ್ರೆಸಿಡೆನ್ಷಿಯಲ್ ಡಿಬೇಟ್ಗಳು ಹೆಂಗ್ ನಡೆಯುತ್ತೆ, ಅದು ನಿಜವಾಗ್ಲೂ ಕಾಮನ್ ನಡೆಯೋದು ಅಂತ. ಸೊ ಆಲ್ರೆಡಿ 1 ವಾರದಲ್ಲಿ ತುಂಬಾ ಚೇಂಜಸ್ ಆಗೋಗ್ಬಿಟ್ಟಿದೆ. ಒಂದು ಡಿಬೇಟ್ ನಡಿಬೇಕಾಗಿದ್ದನ್ನ ಕ್ಯಾನ್ಸಲ್ ಮಾಡ್ಬಿಟ್ಟು ಈಗ ಟೌನ್ ಹಾಲ್ಗಳಂತ ಮಾಡ್ತಾ ಇದಾರೆ. ಅದು ಏನ್ ಚೇಂಜ್ ಆಯ್ತು, ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀರಾ? ಅಂದ್ರೆ ಈ ಇದ್ರಲ್ಲಿ ಇಲ್ಲಿ ಒಂದು ಪ್ರೆಸಿಡೆಂಟ್ಗೆ ಕೋವಿಡ್ ಬಂತು, ನಿಮ್ಗೆ ಅದು ಗೊತ್ತಿದೆಯಲ್ಲ, ಅದರಿಂದ ಒಂದಷ್ಟು ಚೇಂಜ್ಗಳಾದವು. ನೆನ್ನೆ ನಡಿಬೇಕಾಗಿತ್ತು 2ನೇ ಡಿಬೇಟ್, ಅದು ಕ್ಯಾನ್ಸಲ್ ಆಯ್ತು. ಅದಕ್ಕಿಂತ ಮುಂಚೆ ಹಿಂದಿನ ವಾರ ವೈಸ್ ಪ್ರೆಸಿಡೆನ್ಷಿಯಲ್ ಡಿಬೇಟ್ ನಡೀತು. ಅದರಲ್ಲೂ ಕೂಡ ಹೀಗೆ ಬೇರೆ ಬೇರೆ ಅಜೆಂಡಾಗಳನ್ನ ತಗೊಂಡು ಅವರಿಬ್ರು ಡಿಬೇಟ್ ಮಾಡಿದ್ರು. ನೀವು ಹಿಂಗ್ ಮಾಡಿದ್ರಿ, ನೀವು ಈ ತರ ಪಾಲಿಸಿ ಮಾಡ್ತಾ ಇದ್ದೀರಾ, ಹೇಗ್ ಮಾಡ್ತೀರಾ, ಹಾಗೆ ಮಾಡ್ತೀರಾ ಅಂತ. ಪ್ರಾಯಶಃ ನಾನು ಮೊದಲನೇ ಡಿಬೇಟ್ ಮಿಸ್ ಮಾಡ್ಕೊಂಡೆ, ಆದ್ರೆ ಪ್ರಾಯಶಃ ನನಗನ್ಸೋದು ಆ ಡಿಬೇಟ್ ಯಾವ ರೀತಿ ನಡೀತು ಅನ್ನೋದ್ರ ಮೇಲೆ ಕೂಡ ಈ ಟೌನ್ ಹಾಲ್ ಅನ್ನೋದನ್ನ ನಿರ್ಧರಿಸಿರ್ಬೋದು ಅಂತ. ಯಾಕಂದ್ರೆ ಸಾಮಾನ್ಯವಾಗಿ ನಾನು ಹೇಳ್ದಂಗೆ ನಾವ್ ಇಲ್ಲಿ ಬಂದಾಗ ಪ್ರೆಸಿಡೆನ್ಷಿಯಲ್ ಡಿಬೇಟ್ಸ್ ಕೂಡ ಎಷ್ಟು ಡಿಗ್ನಿಫೈಡ್ ಆಗಿರ್ತಾ ಇತ್ತು ಅಂದ್ರೆ, ರೆಸ್ಪೆಕ್ಟ್ಫುಲ್ ಆಗಿ ಒಬ್ರಿಗೊಬ್ರಿಗೆ ಗುದ್ದಾಡ್ಕೊಳ್ಳೋರು, ಆದ್ರೂ ಒಂಥರ ಅದ್ರಲ್ಲೂ ಒಂದು ಡಿಗ್ನಿಟಿ ಇತ್ತು, ಅದ್ರಲ್ಲೂ ಒಂದು ಲೆವೆಲ್ ಇತ್ತು. ಇವಾಗ ಸ್ವಲ್ಪ ಕೆಸರು ಎರಚಾಡೋದು ಜಾಸ್ತಿ ಆಗ್ತಾ ಇದೆ, ಆ ಡಿಗ್ನಿಟಿ ಕಮ್ಮಿ ಆಗ್ತಾ ಇದೆ. ಹಂಗಾಗಿ ಪ್ರಾಬಬ್ಲಿ ಅದು ಒಂದು ರೀಸನ್ ಇರ್ಬೋದು ಈ ತರ ಟೌನ್ ಹಾಲ್ ಚೇಂಜ್ ಮಾಡಿರೋದಕ್ಕೆ. ಮಾಡರೇಟರ್ ಒಬ್ರಿಗೆ ಕಷ್ಟ ಆಗುತ್ತೆ, ಟೌನ್ ಹಾಲ್ ಆದ್ರೆ ಬೆಟರ್ ಕೋಆರ್ಡಿನೇಟ್ ಮಾಡ್ಬೋದು ಅಂತ ಇರ್ಬೋದು. ಮುಕುಂದ್, ಪ್ರಶ್ನೆ? ಬಟ್ ಅಂದ್ರೆ ಈ ಒಂಥರ ಕೆಲವು ಸಲ ತುಂಬಾ ಸ್ಟ್ರೇಟ್ ಫಾರ್ವರ್ಡ್ ಕಾನ್ವರ್ಸೇಷನ್ ಅನ್ಸುತ್ತೆ. ಆಕ್ಚುಲಿ ಈ ಸಲ ಬೈಡನ್ ಟ್ರಂಪ್ಗೆ ನೀನು ಜೋಕರ್ ನನ್ ಮಗ ಅಂತ ಬೈದಿದ್ದ. ಅಂದ್ರೆ ಇಟ್ ಇಸ್ ವೆರಿ ಸ್ಟ್ರೇಟ್ ಫಾರ್ವರ್ಡ್. ಅಂದ್ರೆ ಅಲ್ಲಿ ಇಟ್ಸ್ ಸಮಥಿಂಗ್ ಅಬೌಟ್ ದೇರ್ ಕಲ್ಚರ್ ಅನ್ಸುತ್ತೆ. ದೇ ವಿಲ್ ಕಾಲ್ ಸಂಬಡಿ ಸ್ಟುಪಿಡ್ ಆನ್ ದೇರ್ ಫೇಸ್. ಇಟ್ಸ್ ಅ ವೆರಿ ಸ್ಟುಪಿಡ್ ಐಡಿಯಾ, ಅಥವಾ ಆದ್ರೂ ದೇ ಕಂಟಿನ್ಯೂ ಟು ಕಾನ್ವರ್ಸ್, ರೈಟ್? ಅಬ್ಸಲ್ಯೂಟ್ಲಿ. ಆದ್ರೆ ಚಾಯ್ಸ್ ಆಫ್ ವರ್ಡ್ಸ್ ಇರುತ್ತಲ್ಲ, ಅಂದ್ರೆ ಏನ್ ಗೊತ್ತಾ, ಇಲ್ಲಿ ಪ್ರಾಮಾಣಿಕವಾಗಿ ಮನ್ಸಲ್ಲಿ ಇರೋದು ಹೇಳ್ಬೇಕು, ಅದು ಖಂಡಿತ ನಿಜ, ಮುಚ್ಚುಮರೆಯಲ್ಲ ಹೇಳ್ಬೇಕು. ಆದ್ರೆ ಯಾವ ರೀತಿ ಹೇಳ್ತೀರಾ ಅನ್ನೋದು ಬಹಳ ಮುಖ್ಯ. ನಾನು ಟೋಸ್ಟ್ ಮಾಸ್ಟರ್ಸ್ ಲ್ಯಾಂಗ್ವೇಜ್ ಯೂಸ್ ಮಾಡ್ತಾ ಇದ್ದೀನಿ. ಪಾಸಿಟಿವ್ ಆಗಿರ್ಬೇಕು. ಈಗ ಪ್ರೆಸಿಡೆಂಟ್ ಆಫ್ ದ ಕಂಟ್ರಿ ಅಂದ್ರೆ ಇರ್ಬೇಕಲ್ವಾ, ಅವ್ನ್ ಯಾವ ರೀತಿ ಪದಗಳನ್ನ, ಈಗ ಉದಾಹರಣೆಗೆ ನಾವು ಮುಂಚೆ ನೋಡ್ತಾ ಇದ್ದ ಡಿಬೇಟ್ ಅಲ್ಲಿ ಪ್ರತಿಯೊಬ್ರು ಕ್ಯಾಂಡಿಡೇಟ್ ಒಬ್ರನ್ನೊಬ್ರು ಮೊದಲು ಅಕ್ನಾಲೇಜ್ ಮಾಡೋರು. ಇಟ್ಸ್ ಅನ್ ಆನರ್ ಫಾರ್ ಮೀ ಟು ಶೇರ್ ದ ಸ್ಟೇಜ್ ವಿತ್ ಯು ಅಂತ ಹೇಳ್ಬಿಟ್ಟು, ಡಿಸ್ಪೈಟ್ ಬೀಯಿಂಗ್ ಅಪೋನೆಂಟ್ಸ್. ಯಾಕಂದ್ರೆ ಇಬ್ರು ದೇಶ ಸೇವೆ ಮಾಡ್ಬೇಕು ಅಂತಲೇ ಬಂದವರು, ಇಬ್ರು ಬೇಕಾದಷ್ಟು ವರ್ಷಗಳು ಬೇಕಾದಷ್ಟು ಒಳ್ಳೆ ಕೆಲಸ ಮಾಡಿ ಆ ಹಂತಕ್ಕೆ ತಲುಪಿರ್ತಾರೆ. ಅದ್ರ ಮೊದಲು ಗೌರವಿಸೋದನ್ನ ಕಲಿಬೇಕು, ಕರೆಕ್ಟಾ? ಆಮೇಲೆ ಕೊನೆಗೆ ಕೂಡ ಥ್ಯಾಂಕಿಂಗ್ ಈಚ್ ಅದರ್ ತುಂಬಾ ಚೆನ್ನಾಗಿ ನಡೀತದೆ. ಇನ್ಫ್ಯಾಕ್ಟ್ ನಿಮಗೆ ಜ್ಞಾಪಕ ಇದ್ರೆ ಟ್ರಂಪ್ ಮತ್ತೆ ಹಿಲರಿ ಒಂದ್ಸಲ ಡಿಬೇಟ್ ಅಲ್ಲಿ, ವಾಟ್ ಡು ಯು ಥಿಂಕ್ ಯುವರ್ ಅಪೋನೆಂಟ್ಸ್ ಬಿಗ್ಗೆಸ್ಟ್ ಸ್ಟ್ರೆಂತ್ ಈಸ್ ಅಂತ ಒಂದು ಕ್ವೆಶ್ಚನ್ ಕೇಳಿದ್ರು ಮಾಡರೇಟರ್. ಟ್ರಂಪ್ ಬಹಳ ಚೆನ್ನಾಗಿ ಉತ್ತರ ಕೊಟ್ಟಿದ್ದ ಅವಾಗ. ಹಿಲರಿ, ಐ ರೆಸ್ಪೆಕ್ಟ್ ಹರ್ ಬಿಕಾಸ್ ಶಿ ಇಸ್ ಅ ಬ್ರೇವ್ ವುಮನ್, ಶಿ ಫಾಟ್ ದಿಸ್ ಔಟ್ ಇಂಥ ಸಿಚುವೇಶನ್ ಬಂತು, ಹಿಂಗ್ ಮಾಡಿದ, ಐ ರಿಯಲಿ ಕಮೆಂಡ್ ಹರ್ ಫಾರ್ ದಟ್. ಸೊ ಆತರ ಅಪೋನೆಂಟ್ ನ ಗುಣಗಾನ ಮಾಡ್ಬಿಟ್ಟು ಅವರ ಒಳ್ಳೆತನ ಎತ್ತಿ ಹಿಡಿಯೋದು, ಬಟ್ ಸ್ಟಿಲ್ ನಿಮ್ಮ ಪ್ರೆಸಿಡೆನ್ಷಿಯಲ್ ಕ್ಯಾಂಡಿಡೇಟ್ ನ ಕಾಪಾಡ್ಕೊಳ್ಳೋದಿದೆಯಲ್ಲ, ಇಟ್ಸ್ ಅನ್ ಆರ್ಟ್, ಇಟ್ಸ್ ಅ ಸೈನ್ಸ್, ಇಟ್ಸ್ ಎವ್ರಿಥಿಂಗ್. ಅದೇ ಒಂದು ದೊಡ್ಡ ಕಲೆ. ಆದ್ರೆ ಅದನ್ನ ಮಾಡ್ಬೇಕಾದು ಬಹಳ ಅಗತ್ಯ ಆ ಲೆವೆಲ್ ಅಲ್ಲಿ ಅಂತ ನಾನು ಅನ್ಕೊಳ್ತೀನಿ. ಅದ ಇಂಡಿಯಾದಲ್ಲಿ ನಾವು ಪಾರ್ಲಿಮೆಂಟರಿ ಲ್ಯಾಂಗ್ವೇಜ್ ಯೂಸ್ ಮಾಡಬೇಕು ಅಂತ ಹೇಳ್ತೀವಲ್ಲ, ಅದ್ರದ್ದು ಅರ್ಥನೇ ಚೇಂಜ್ ಆಗ್ಬಿಟ್ಟಿದೆ ಇವಾಗ.
ಹಂಗೆ ಅಲ್ಲಿ ಪ್ರೆಸಿಡೆನ್ಷಿಯಲ್ ಬಿಹೇವಿಯರ್ ಅನ್ನೋದು ಹೇಳ್ತಾ ಇದ್ರು, ಲೈಕ್ ಹಿ ವಾಸ್ ಪ್ರೆಸಿಡೆನ್ಷಿಯಲ್ ಅಂತ. ಈಗ ಅದ್ರದ್ದು ಅರ್ಥ ಬದಲಾಗ್ತಾ ಇದೆ ಅನ್ಸುತ್ತೆ. ಹೌದು. ಹ್ಮ್ ಇಂಟ್ರೆಸ್ಟಿಂಗ್. ನೋಡೋಣ ಈ ವರ್ಷ ಏನಾಗುತ್ತೆ ಅಂತ ಹೇಳಿ. ಇನ್ನೇನು ಜಾಸ್ತಿ ದಿನ ಇಲ್ಲ, ಇನ್ನೊಂದು 15 ದಿವಸ ಇದೆ, 15-20 ದಿವಸ. ಆದ್ರೆ ಇಟ್ ವಿಲ್ ಬಿ ಅನ್ ಇಂಟ್ರೆಸ್ಟಿಂಗ್ ಕಾಂಬ್ಯಾಟ್ ಅಂಡ್ ವಿರ್ ಆಲ್ ವೆರಿ ಕ್ಯೂರಿಯಸ್ ಫಾರ್ ದ ಔಟ್ಕಮ್. ಲೈಕ್ ಎಕ್ಸಾಕ್ಟ್ ಡೇಟ್ ನವೆಂಬರ್ November. 3ಕ್ಕೆ ಎಲೆಕ್ಷನ್, 4ನೇ ತಾರೀಕು ಗೊತ್ತಾಗತ್ತೆ. ಹೌದು. ಒಂದಕ್ಕೆ ಗೊತ್ತಾಗತ್ತೆ ಹ್ಮ್. ಯಾರು ಪ್ರೆಸಿಡೆಂಟ್ ಅಂತ. ರಘು, ಈಗ ಒಂದು ಪ್ರಶ್ನೆ ಅಂದ್ರೆ, ನಾವು ಇಲ್ಲಿ ಅಪೀಸ್ಮೆಂಟ್ ಪಾಲಿಟಿಕ್ಸ್ ಅಂತ ತುಂಬಾ ಜಗಳ ಮಾಡ್ತೀವಿ. ಅಂದ್ರೆ ಈ ಜಾತಿ ರಾಜಕೀಯ ಅಥವಾ ಧರ್ಮದ ರಾಜಕೀಯ ಅಂತ ಆತರ ಎಲ್ಲ. ಅಲ್ಲಿ ನಾನು ಗಮನಿಸ್ದಂಗೆ ಸ್ಪೆಸಿಫಿಕ್ ಆಫ್ರೋ ಅಮೆರಿಕನ್ ವೋಟರ್ಸ್ ಅಥವಾ ಹಿಸ್ಪ್ಯಾನಿಕ್ ವೋಟರ್ಸ್ ಅವ್ರದ್ದೇ ಸ್ಪೆಷಲ್ ರ್ಯಾಲೀಸ್ ಇರುತ್ತೆ, ಅವ್ರಿಗೆ ಬಂದ್ ಸಪೋರ್ಟ್ ಮಾಡ್ತಾರೆ. ಆಫ್ರೋ ಅಮೆರಿಕನ್ಸ್ ಫಾರ್ ಟ್ರಂಪ್ ಅಥವಾ ಆ ತರದ್ದೆಲ್ಲ ಏನೇನೋ ಒಂದಷ್ಟು ಇದಿರುತ್ತೆ. ಈ ತರ ಮಾಡ್ಬೇಕಾದ್ರೂ ಒಂದು ನ್ಯೂಟ್ರಾಲಿಟಿ ಹೆಂಗೆ ಕಾಪಾಡ್ತಾರೆ? ಅಥವಾ ಕಾಣ್ದೆ ಓ ನಮ್ಗೆ ಗೊತ್ತಪ್ಪ ಈ ಕಮಲಾ ಹ್ಯಾರಿಸ್ ನ ಯಾಕೆ ಆರಿಸ್ಕೊಂಡ ಅಂತ ಬ್ಲ್ಯಾಕ್ ವೋಟರ್ಸ್ ಮತ್ತೆ ಏಷ್ಯನ್ ವೋಟರ್ಸ್ಗೆ ಅಟ್ರಾಕ್ಟ್ ಮಾಡಕ್ಕೆ ಮಾಡ್ತಾ ಅಂತ ಎಲ್ಲ ಆರೋಪಗಳು ಆ ತರದ್ದೆಲ್ಲ ಬರುತ್ತಾ? ಮತ್ತೆ ಅದನ್ನ ಹೆಂಗ್ ಹ್ಯಾಂಡಲ್ ಮಾಡ್ತಾರೆ? ಇಂಟ್ರೆಸ್ಟಿಂಗ್ ಏನಂದ್ರೆ, ನೀವು ಹೇಳಿದ ರೀತಿಲಿ ಗುಂಪುಗಳು ಎಂಡೋರ್ಸ್ ಮಾಡೋದಿದೆಯಲ್ಲ, ಅದು ಎರಡೂ ಪಾರ್ಟಿಗೆ ಮಾಡ್ತಾರೆ. ಈಗ ಯಾವ್ದೇ ಒಂದು ಗುಂಪು ತಗೊಂಡ್ರೆ, ಹಿಸ್ಪಾನಿಕ್ ಫಾರ್ ಡೆಮೊಕ್ರಾಟ್ಸ್ ಅಂತ ಇರ್ಬೋದು, ಹಿಸ್ಪಾನಿಕ್ ಫಾರ್ ರಿಪಬ್ಲಿಕನ್ಸ್ ಅಂತ ಇರ್ಬೋದು, ಯಾವುದೇ ಒಂದು ನೀವು ಪಂಗಡ ತಗೊಂಡ್ರೆ ಇಡೀ ಒಂದು ಕಮ್ಯುನಿಟಿಗೆ, ಇಡೀ ಒಂದು ಕ್ಯಾಟಗರಿಗೆ ಬ್ರೈನ್ ವಾಶ್ ಮಾಡೋದಕ್ಕೆ ಆಗೋದಿಲ್ಲ. ಅಲ್ಲಿ ದಟ್ಸ್ ವೇರ್ ಐ ಲೈಕ್ ಇಟ್. ಇಂಡಿವಿಜುವಾಲಿಟಿಗೆ ತುಂಬಾ ಒತ್ತಿದೆ ಇಲ್ಲಿ, ಆಯ್ತಾ? ಅಲ್ಲಿ ಹಂಗಾಗಿ ಸಬ್ ಫ್ಯಾಕ್ಷನ್ಸ್ ಆಗುತ್ತೆ. ಮತ್ತೆ ಸಿ ಎಟ್ ದ ಎಂಡ್ ಆಫ್ ಇಟ್, ಯಾವ್ದೇ ಡೆಮೋಕ್ರಸಿಲಾದ್ರೂ ಜನರು ಅದ್ರಲ್ಲಿ ನನಗೇನಿದೆ ಅಂತ ನೋಡ್ತಾರೆ. ಈ ಕೆಲವು ಹಿಸ್ಪಾನಿಕ್ಸ್ಗೆ ರಿಪಬ್ಲಿಕನ್ ಪಾರ್ಟಿಲಿ ಸ್ವಲ್ಪ ಆಪರ್ಚುನಿಟೀಸ್ ಕಾಣಿಸ್ಬೋದು, ಅವರಲ್ಲಿ ಹೋಗ್ತಾರೆ, ಅವ್ರದೇ ಒಂದು ಟೀಮ್ ಫಾರ್ಮ್ ಮಾಡ್ಕೊಳ್ತಾರೆ. ಹಿಸ್ಪಾನಿಕ್ಸ್ ಇನ್ ಸಪೋರ್ಟ್ ಆಫ್ ಡೆಮೊಕ್ರಾಟಿಕ್ ಕ್ಯಾಂಡಿಡೇಟ್ ಅಂತ ಮಾಡ್ಕೊಳ್ತಾರೆ, ರಿಪಬ್ಲಿಕನ್ಸ್ ಕ್ಯಾಂಡಿಡೇಟ್ ಅಂತ ಮಾಡ್ಕೊಳ್ತಾರೆ. ಕೆಲವು ಕಡೆ ಆಗಲ್ಲ. ಡೆಮೊಕ್ರಾಟ್ಸ್ ಇತ್ತೀಚೆಗೆ ಬಹಳ ಕೇಳಿ ಬರ್ತಾರಂತ ಸುದ್ದಿ ಅಂದ್ರೆ, ಈ ಅಪೀಸ್ಮೆಂಟ್ ಪಾಲಿಟಿಕ್ಸ್ ನ ಡೆಮೊಕ್ರಾಟ್ಸ್ ಜಾಸ್ತಿ ಅಡಾಪ್ಟ್ ಮಾಡ್ಕೊಳ್ತಾ ಇದಾರೆ. ತುಂಬಾ ಡೆಸ್ಪರೇಟ್ ಆಗಿದ್ದಾರೆ ಇವಾಗ, ವಾಪಸ್ ಪವರ್ ತಗೊಳ್ಬೇಕು ಅಂತ ಹೇಳ್ಬಿಟ್ಟು ಹಾಗಾಗಿ ಮಾಡ್ತಾ ಇದಾರೆ ಅಂತ. ಇನ್ಫ್ಯಾಕ್ಟ್ ಬರ್ನಿ ಸ್ಯಾಂಡರ್ಸ್ ರನ್ ಮಾಡ್ತಾ ಇದ್ದಾಗ ಪ್ರೈಮರೀಸ್ ಅಲ್ಲಿ, ಅವನ ಕ್ಯಾಂಪೇನ್ ಮ್ಯಾನೇಜರ್ ಹಿ ವಾಸ್ ಪಾಕಿಸ್ತಾನಿ ಅಂತ ಕೇಳಿದೀನಿ. ಇವೆಲ್ಲ ಅನ್ಅಫಿಷಿಯಲ್ ನ್ಯೂಸ್, ನಾನು ಅಲ್ಲಿ ಕೇಳಿರೋದು, ನಾನು ತುಂಬಾ ಓದಕ್ ಹೋಗಿಲ್ಲ ವೆಬ್ ಅಲ್ಲಿ. ಹಾಗಾಗಿ ಆ ಟೈಮಲ್ಲಿ ನೀವು ನೋಡಿದ್ರೆ ಬರ್ನಿ ಸ್ಯಾಂಡರ್ಸ್ ಆಗ್ಲಿ, ಕಮಲಾ ಹ್ಯಾರಿಸ್ ಆಗ್ಲಿ ಒಂದಷ್ಟು ಸ್ಟೇಟ್ಮೆಂಟ್ಸ್ ಕೊಟ್ರು, ಇಂಡಿಯಾ CA ಇಂಪ್ಲಿಮೆಂಟ್ ಮಾಡಬಾರ್ದು ಹಾಗೆ ಹೀಗೆ ಅಂತ. ತುಂಬಾ ಜನ ಇಲ್ಲಿ ಇಂಡಿಯನ್ಸ್ ಸಿಟ್ಟು ಬಂತು, ಇವ್ರಿಗೇನು ಇಂಡಿಯಾದಲ್ಲಿ ಏನೋ ಮಾಡ್ತಾ ಇದಾರೆ ಅಂದ್ರೆ ಇವ್ರಿಗೇನು. ದಟ್ ವಾಸ್ ಅಪೀಸ್ಮೆಂಟ್ ಟು ಅ ಸರ್ಟನ್ ಕಮ್ಯುನಿಟಿ ದಟ್ ವಿ ವಿಲ್ ಸಪೋರ್ಟ್ ಯು ಅಂತ ಹೇಳ್ಬಿಟ್ಟು ಅಗೇನ್ಸ್ಟ್ ಸಚ್ ಅಂಡ್ ಸಚ್ ಥಿಂಗ್ಸ್. ಯಾಕಂದ್ರೆ ಅವರು ಇಲ್ಲಿ ವೋಟ್ ಬ್ಯಾಂಕ್ ಯಾವ್ದು ಜಾಸ್ತಿ ಇದೆ ಅಂತ ನೋಡ್ಕೊಳ್ತಾ ಇದಾರೆ. ಈ Prop 16 ಅಂತ ನಾನು ನಿಮ್ಗೆ ಹೇಳಿದ್ನಲ್ಲ, ಅಗೇನ್ ಅದು ಅಲ್ಲಿಂದನೇ ಬರ್ತಾ ಇರೋದು. ನಿಮಗೆ ಜಾಸ್ತಿ ಸೌಲಭ್ಯಗಳನ್ನ ಕೊಡ್ತೀವಿ, ಸವಲತ್ತುಗಳನ್ನ ಕೊಡ್ತೀವಿ, ನಿಮಗೆ ಜಾಸ್ತಿ ಆಪರ್ಚುನಿಟೀಸ್ ಕೊಡ್ತೀವಿ ಅಂತ ಎಲ್ಲೋ ಒಂದ್ ಕಡೆ ಪ್ರಾಮಿಸ್ ಬರ್ತಾ ಇದೆ. ಯಾಕಂದ್ರೆ ನೀವು ಯಾರು ಈ ಕ್ಯಾಂಪೇನ್ ಸಪೋರ್ಟ್ ಮಾಡ್ತಾ ಇದಾರೆ, ಯಾರು ಅಡ್ವರ್ಟೈಸ್ಮೆಂಟ್ ಅಲ್ಲಿ ಕಾಣಿಸ್ಕೊಳ್ತಾರೆ, ಅವರೆಲ್ಲ ಏನ್ ಹೇಳ್ತಾರೆ, ಯಾವ ಕಮ್ಯುನಿಟಿಲಿ ಇದು ಜಾಸ್ತಿ ಪ್ರಚಲಿತವಾಗ್ತಿದೆ ಅಂತ ನೋಡಿದ್ರೆ 2+2=4 ಅಂತ ನೀವು ಸ್ವಲ್ಪ ಕಾಲನ ಹಾಕಿದ್ರೆ ಲೆಕ್ಕ ಹಾಕಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಯಾರು ಏನ್ ಮಾಡ್ತಾ ಇದಾರೆ ಅಂತ. ಅಪೀಸ್ಮೆಂಟ್ ಪಾಲಿಟಿಕ್ಸ್ ಬೇಕಾದಷ್ಟು ನಡೆಯುತ್ತೆ, ಅಂಡರ್ ದ ಕವರ್ಸ್ ಅಲ್ಲಿ ತುಂಬಾ ಜಾಸ್ತಿ ನಡೆಯುತ್ತೆ. ಇತ್ತೀಚೆಗೆ ಜಾಸ್ತಿ 4 ಬರ್ತಾ ಇದೆ, ಮೈ ಪರ್ಸನಲ್ ಒಪಿನಿಯನ್. ಸೊ ಈ ತರ ಅಂದ್ರೆ ಸ್ವಿಂಗ್ ಸ್ಟೇಟ್ಸ್ ಬಗ್ಗೆ ಮಾತಾಡಿದ್ವಿ, ಅದೇ ತರ ಸ್ವಿಂಗ್ ಎಥ್ನಿಸಿಟೀಸು ಇರುತ್ತಾ? ಈ ಸಲ ಎಲ್ಲ ಸೇರ್ಕೊಂಡು ಟ್ರಂಪ್ಗೆ ಓಟ್ ಹಾಕ್ಬಿಟ್ರಪ್ಪ ಆಫ್ರೋ ಅಮೆರಿಕನ್ಸ್ ಅಥವಾ ಹಿಸ್ಪ್ಯಾನಿಕ್ಸ್, ಆ ತರ ನಡೆದಿರೋ ಇನ್ಸ್ಟೆನ್ಸಸ್ ಇದಾವ? ಇಲ್ಲ, ಬಹಳ ಕಮ್ಮಿ ಆತರ, ಬಹಳ ಕಮ್ಮಿ. ಈಗ ಅದೇ ಈ ಇತ್ತೀಚೆಗೆ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ಅದು. 2 ಉದಾಹರಣೆಗಳು. ಒಂದು ಏನಂದ್ರೆ, ಇವಾಗ ನಾನು ಮುಸ್ಲಿಂ ಕಮ್ಯುನಿಟಿ ಬಗ್ಗೆ ಹೇಳಿದ್ನಲ್ಲ, ಡೆಮೊಕ್ರಾಟ್ಸ್ ಅಪೀಸ್ ಮಾಡಕ್ ನೋಡ್ತಾ ಇದಾರೆ ಅಂತ ಹೇಳ್ಬಿಟ್ಟು, ಸೊ ಅವ್ರದ್ದು ಜಾಸ್ತಿ ವೋಟ್ಸ್ ಅಲ್ಲಿ ಹೋಗುತ್ತೆ ಅನ್ನೋ ಲಕ್ಷಣಗಳು ಕಾಣ್ತಾ ಇದೆ. ಅಗೇನ್ ಇದುವರೆಗೂ ಏನು ಅಫಿಷಿಯಲ್ ಅದ್ರ ಬಗ್ಗೆ ಯಾವ್ದು ರಿಸರ್ಚ್ ನಡೆದಿಲ್ಲ ಅಥವಾ ಯಾವ್ದು ಸ್ಟಾಟಿಸ್ಟಿಕ್ಸ್ ಇಲ್ಲ. ಈ ಎಲೆಕ್ಷನ್ ಆದ್ಮೇಲೆ ಸಿಗ್ಬೋದು ಆ ಸ್ಟಾಟಿಸ್ಟಿಕ್ಸ್. ಆದ್ರೆ
ಇರೋ ಜಾಹೀರಾತುಗಳು, ಕ್ಯಾಂಪೇನ್ಗಳು ಇವೆಲ್ಲ ನೋಡಿದ್ರೆ ಆ ಒಂದು ಲಕ್ಷಣಗಳು ಕಾಣಿಸ್ತಾ ಇವೆ. ಎರಡನೇದು ಬ್ಲಾಕ್ ಲೈವ್ಸ್ ಮ್ಯಾಟರ್ ಅನ್ನೋದು ನಿಜವಾಗ್ಲೂ ಒಂದು ಜೆನ್ಯೂನ್ ಇದು ಅದು ಒಂದು ಸಿಚುವೇಶನ್. ಆಫ್ರಿಕನ್ ಅಮೆರಿಕನ್ಸ್ಗೆ ಬಹಳ ತೊಂದರೆ ಆಗಿದೆ, ಅದನ್ನ ತಡೆಗಟ್ಟಕ್ಕೆ ಅಂತ ಜೆನ್ಯೂನ್ ನೇಚರ್ ಶುರುವಾಗಿದ್ದು ಇಟ್ ಗೇನ್ಡ್ ಸಚ್ ಅ ಹ್ಯೂಜ್ ಪೊಲಿಟಿಕಲ್ ಕಲರ್ ಟು ಇಟ್. ಈಗ ಪೊಲಿಟಿಸೈಸ್ ಆಗೋಗ್ಬಿಟ್ಟಿದೆ ಅದು. ಹಂಗಾಗಿ ಅಲ್ಲೂ ಕೂಡ ಡೆಮೊಕ್ರಾಟ್ಸ್ ಆಫ್ರಿಕನ್ ಅಮೆರಿಕನ್ಸ್ ಹೇಳ್ಕೊಳಕ್ ನೋಡ್ತಾ ಇದಾರೆ ಅನ್ನೋ ಒಂದು ವಾದ ಕೂಡ ಕೇಳಿ ಬರ್ತಾ ಇದೆ. ಅನ್ಫಾರ್ಚುನೇಟ್, ಇಟ್ಸ್ ವೆರಿ ಅನ್ಫಾರ್ಚುನೇಟ್. ಯಾಕಂದ್ರೆ ಬ್ಲಾಕ್ ಲೈವ್ಸ್ ಮ್ಯಾಟರ್ ಅನ್ನೋದಿದೆಯಲ್ಲ, ನೀವು ಆ ಪಾಲಿಟಿಕ್ಸ್ ನ ಸೈಡಿಗೆ ಇಟ್ರೆ ಇಟ್ಸ್ ಎ ವೆರಿ ಜೆನ್ಯೂನ್, ವೆರಿ ಮಚ್ ನೀಡೆಡ್ ಇನಿಷಿಯೇಟಿವ್. ಇವರು ಬಂದು ಇವರು ಪೊಲಿಟಿಕಲ್ ಎಷ್ಟೊಂದು ಪ್ರೊಟೆಸ್ಟ್ ಎಲ್ಲ ನಡೆದಾಗ ಪೀಸ್ಫುಲ್ ಆಗಿ ನಡೀತಾ ಇತ್ತಲ್ಲ, ಮಧ್ಯ ವೈಲೆನ್ಸ್ ಒಂದಷ್ಟು ಆದಾಗ ಇನ್ಸ್ಟಿಗೇಟೆಡ್, ಆರ್ಗನೈಸ್ಡ್ ಅಂತೆಲ್ಲ ಮಾತುಗಳು ಕೇಳಿ ಬರ್ತಾ ಇವೆ. ಇವೆಲ್ಲ ತುಂಬಾ ಯಾವ್ದಕ್ಕೂ ನಾನು ಆಳಕ್ಕೆ ಇಳಿತಾ ಇಲ್ಲ. ಯಾಕೆ ಅಂದ್ರೆ ಯಾವ್ದು ಅಫಿಷಿಯಲ್ ನ್ಯೂಸ್ ಅಲ್ಲ, ಯಾವ್ದು ಒಂದು ಅಧಿಕೃತ ಪುರಾವೆಗಳಾಗ್ಲಿ ಅಥವಾ ಅಧಿಕೃತ ಮೂಲಗಳಿಂದ ಬಂದಿದ್ದಾಗ್ಲಿ ಸುದ್ದಿ ಅಲ್ಲ. ಇವೆಲ್ಲ ನಾವು ಅಲ್ಲಿ ಇಲ್ಲಿ ನೋಡ್ತಾ ಇರೋದು, ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋ ಮಾಡ್ತಾ ಇರೋದು, ನ್ಯೂಸ್ ಚಾನೆಲ್ಸ್ ಅಲ್ಲಿ ನೋಡ್ತಾ ಇರೋದು, ಕೇಳ್ ಬರ್ತಾ ಇರೋದು. ಹಂಗಾಗಿ ಆದ್ರೆ ಇಲ್ಲಿದ್ದು ಬಹಳ ವರ್ಷಗಳಿಂದ ಇಲ್ಲಿ ಜೀವನ ನಡೆಸ್ತಾ ಇರೋರಿಗೆ ಆ ಒಂದು ಬದಲಾವಣೆ ತುಂಬಾ ಚೆನ್ನಾಗಿ ಕಂಡು ಬರ್ತಾ ಇದೆ, ತುಂಬಾ ಗೋಚರವಾಗ್ತಾ ಇದೆ, ಸ್ವಲ್ಪ ಕನ್ಸರ್ನ್ ಕೂಡ ಆಗ್ತಾ ಇದೆ. ಐ ಹೋಪ್ ಅಮೆರಿಕಾ ಗೆಟ್ಸ್ ಬ್ಯಾಕ್ ಟು ವಾಟ್ ಇಟ್ ವಾಸ್, really the great America. I'm not talking about any particular candidate. ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂತಲ್ಲ. As a nation, as a huge community, it gets back to its best state ಅಂತ ಆಶಿಸ್ತೀನಿ. ರಘು, ಅಷ್ಟೊಂದ್ ಬೇಜಾರಾಗ್ಬೇಡಿ. ಎಲ್ಲಾ ಕಡೆನೂ ಪಾಲರೈಸ್ಡ್ ಪಾಲಿಟಿಕ್ಸ್ ನಡೀತಾ ಇದೆ. ಸ್ವೀಡನ್ ಒಂದ್ ಬಾಕಿ, ಅವರು ಬರ್ತಾರೆ ಅಟ್ಲಿ ವೆರಿ ಸೂನ್. ಬಟ್ ಯಾ, ಇಟ್ ಇಸ್ ಸ್ಯಾಡ್. ಎಷ್ಟು ವರ್ಷ ಆಯ್ತು ಸ್ವೀಡನ್ಗೆ? 4 ವರ್ಷ ಆಯ್ತು ನಾನು ಸ್ವೀಡನ್ಗೆ ಬಂದು. ಇನ್ನೊಂದ್ 2 ವರ್ಷ ಸ್ವೀಡನ್ ತುಂಬಾ ಚೆನ್ನಾಗಿತ್ತು. ಈ ಡೆನ್ಮಾರ್ಕ್ನವ್ರು ಬಿಡ್ತಾ ಇಲ್ಲ. ಸ್ವೀಡನ್ ಸರಿಯಾಗಿರೋ ಡೆನ್ಮಾರ್ಕ್ನವ್ರು ಬಿಡ್ತಾ ಇಲ್ಲ. ಬಂದು ಕುರಾನ್ ಬರ್ನ್ ಮಾಡ್ತಾ ಇರೋದು ಡ್ಯಾನಿಶ್ ಸಿಟಿಸನ್ಸ್. ಅವ್ರು ಸ್ವೀಡನ್ ಅವ್ರು ಅಲ್ವೇ ಅಲ್ಲ. ಅವ್ರು ಬಂದು ಇಲ್ಲಿ ಮಾಡ್ತೀಯಾರ, ನೋಡೋಣ ಏನಾಯ್ತು. ಆಮೇಲೆ ಎಲ್ಲರಿಗೂ ನಾವು ಇಂಡಿಯಾನೇ ಬೆಟರ್ ಅನ್ಸುತ್ತೇನೋ. ಗ್ರೇಟ್. ಇಂಡಿಯಾ ಇಸ್ ದಿ ಗ್ರೇಟೆಸ್ಟ್. ಅದ್ ಅವಾಗ್ಲೇ ನೀವು ಹೇಳ್ತಾ ಇದ್ದಾಗ ಅಮೆರಿಕಾದ ಎಲೆಕ್ಷನ್ ಯಾಕೆ ಇಂಪಾರ್ಟೆಂಟ್ ಗ್ಲೋಬಲ್ ಲೆವೆಲ್ ಅಲ್ಲಿ ಅಂತ ಹೇಳ್ತಾ ಇದ್ರಲ್ಲ, ಅವಾಗ ನಾನು ಐ ಡಿಂಟ್ ವಾಂಟ್ ಇಂಟರ್ಜೆಕ್ಟ್. ಆದ್ರೆ ಹೇಳ್ಬೇಕಾದ್ದೇನು ಅಂದ್ರೆ, ನಾವು ಭಾರತದವರು ಆತರ ದೊಡ್ಡ ಅಣ್ಣನ ತರ ಬಿಹೇವ್ ಮಾಡ್ತಾ ಇದ್ರು. ನಮ್ದೊಂದು ಇನ್ಫ್ಲೂಯೆನ್ಸ್, ನಮ್ಮ ಪ್ರಭಾವಳಿ ಎಲ್ಲಾ ಕಡೆ ಬಂದೇ ಬರುತ್ತೆ. ಇವೆಂಚುಲಿ ನನ್ ಸ್ಟ್ರಾಂಗ್ ಬಿಲೀಫ್, ನಮ್ಮ ಇಂಡಿಯನ್ ವ್ಯಾಲ್ಯೂಸ್, ನಮ್ಮ ಇಂಡಿಯನ್ ಕಲ್ಚರ್, ಇಟ್ ವಿಲ್ ಪ್ರಿವೇಲ್ ಆನ್ ದ ವರ್ಲ್ಡ್ ಅಂಡ್ ಪೀಪಲ್ ವಿಲ್ ಡಿಸ್ಟಿಂಗ್ವಿಶ್ ಬಿಟ್ವೀನ್ ದ ರೈಟ್ ಅಂಡ್ ರಾಂಗ್ ಅಂಡ್ ಗುಡ್ ಥಿಂಗ್ಸ್ ವಿಲ್ ಹ್ಯಾಪನ್. Great. On that very hopeful note, thank you so much Raghu. ನಮ್ ಜೊತೆ ಟೈಮ್ ಸ್ಪೆಂಡ್ ಮಾಡಿದಿರಾ. ಮತ್ತೆ ಅರ್ಲಿಕಟ್ಟೆ ಲಿಸ್ನರ್ಸ್ಗೆ ಹೇಳ್ತಾ ಇದೀವಿ, ರಿಕ್ವೆಸ್ಟ್ ಮಾಡ್ತಾ ಇದೀವಿ, ಲೈಕ್, ಶೇರು, ಸಬ್ಸ್ಕ್ರೈಬ್ ಮಾಡಿ. ಈ ಎಪಿಸೋಡ್ 2 ಪಾರ್ಟ್ ಅಲ್ಲಿ ಬಂದಿದೆ. ನಮ್ಮ ರಘುವಿನ ನಗು ಮುಖವನ್ನು ನೀವು 2 ಎಪಿಸೋಡ್ ಅಲ್ಲಿ ನೋಡಬಹುದು. ಮತ್ತೊಮ್ಮೆ ಥ್ಯಾಂಕ್ ಯು ವೆರಿ ಮಚ್, ಅಂಡ್ ಮೇ ದ ಬೆಸ್ಟ್ ಕ್ಯಾಂಡಿಡೇಟ್ ವಿನ್ ಇನ್ America, and may Raghu's favorite candidate win in America. All right, good night. Bye Supreet. Thank you so much.